ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅಷ್ಟಮ ಸ್ಕಂದದಲ್ಲಿ ಮತ್ಸ್ಯಾವತಾರದ ಕಥೆಯನ್ನು ಶ್ರವಣ ಮಾಡ್ತಾ ಬಂದ್ವಿ. ಪ್ರಳಯ ಪಯಸಿ ಧಾತು ಸುಪ್ತಶಕ್ತೇರ್ಮುಖೇಭ್ಯಃ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ. ದಿತಿಜಮಕಥಯದ್ಯೋ ಬ್ರಹ್ಮ ಸತ್ಯವ್ರತಾನಾಂ ತಮಹಮಖಿಲಹೇತುಂ ಜಿಹ್ಮಮೀನಂ ನತೋಸ್ಮಿ. ಪ್ರಳಯ ಪಯಸಿ ಧಾತು ಅಂತಂದಿದ್ದಾರೆ. ಪ್ರಳಯ ಪಯಸಿ ಭಗವಂತ ಮತ್ಸ್ಯನಾಗಿ ಅವತಾರ ಮಾಡಿದ್ದು 2 ಬಾರಿ. ಒಂದು ಆದಿ ಮತ್ಸ್ಯಾವತಾರ ಅಂತ. ಹಯಗ್ರೀವ ಅಸುರ ಬ್ರಹ್ಮದೇವರ ಬಾಯಿಯಿಂದ ಬರ್ತಿದ್ದ ವೇದಗಳನ್ನು ಅಪಹರಣ ಮಾಡಿಬಿಟ್ಟ. ಬ್ರಹ್ಮದೇವರು ಭಗವಂತನನ್ನು ಪ್ರಾರ್ಥಿಸಿದ್ದಕ್ಕೆ ಮತ್ಸ್ಯನಾಗಿ ಅವತಾರ ಮಾಡಿದ. ಆ ಹಯಗ್ರೀವನ ಜೊತೆಗೆ ಯುದ್ಧ ಮಾಡಿ ಹಯಗ್ರೀವಾಸುರ ಅಪಹರಣ ಮಾಡಿದ ವೇದಗಳನ್ನು ತಂದು ಪುನಃ ಅದನ್ನು ಬ್ರಹ್ಮದೇವರಿಗೆ ಅಂತ ಕೊಟ್ಟ. ಈ ಮತ್ಸ್ಯಾವತಾರದ ಕಥೆಯನ್ನು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ಶುಕಮುನಿಗಳು. ಪ್ರಳಯ ಪಯಸಿ ಧಾತು ಸುಪ್ತಶಕ್ತೇರ್ಮುಖೇಭ್ಯಃ. ಧಾತು ಮುಖೇಭ್ಯಃ ಶ್ರುತಿಗಣಂ ಅಪನೀತಂ. ಬ್ರಹ್ಮದೇವರ ಮುಖದಿಂದ ಹೊರಹೊಮ್ಮುತ್ತಾ ಇದ್ದ ಶ್ರುತಿಗಣಂ ವೇದಗಳ ರಾಶಿಯನ್ನು ಅಪಹರಿಸಿದ ಒಬ್ಬ ರಾಕ್ಷಸ. ಅಂಥ ರಾಕ್ಷಸರನ್ನು ಸಂಹಾರ ಮಾಡಿದವನು ಮತ್ಸ್ಯ ಅಂತ ಒಂದು. ಸತ್ಯವ್ರತ ಅಂತ ಒಬ್ಬ ರಾಜ, ಮತ್ಸ್ಯ ದೇಶದ ರಾಜ. ಆತ ದ್ರವಿಡ ದೇಶದ ರಾಜ. ಕೈಯಲ್ಲಿ ಮೀನು ಬಂತಲ್ಲ ಅಂತ ಅರ್ಘ್ಯ ಕೊಡುವಾಗ ಬಂದ ಮೀನನ್ನು ನೀರಿಗೆ ಹಾಕಿದ. ಮತ್ತೆ ಮೀನು ಮಾತನಾಡಿತು, ನನ್ನನ್ನು ನೀರಿಗೆ ಹಾಕಬೇಡ ರಾಜನ್, ದೊಡ್ಡ ದೊಡ್ಡ ತಿಮಿಂಗಿಲು ಮೊಸಳೆಗಳು ನನ್ನನ್ನು ಬಾಯಲ್ಲಿ ಆಹಾರ ಮಾಡಿಕೊಳ್ತಾವೆ ಅಂತ. ಆಗ ಆ ಎಲ್ಲ ನೀರನ್ನು ಶೇಖರಿಸಿ ಕಮಂಡಲ್ನಲ್ಲಿಟ್ಟು ಮೀನನ್ನು ಅದರೊಳಗೆ ಹಾಕಿ ಕೆಲವೇ ನಿಮಿಷಗಳಲ್ಲಿ ಮೀನು ಬಹಳ ಎತ್ತರ ಬೆಳೀತಂತೆ, ಮತ್ತೆ ದೊಡ್ಡದಾಗಿ ಬೆಳೀತು. ರಾಜ, ನೀನು ಹಾಕಿರುವ ಕಮಂಡಲು ನನಗೆ ಸಾಲ್ತಾ ಇಲ್ಲ, ಸ್ವಲ್ಪ ದೊಡ್ಡ ಅವಕಾಶ ಕಲ್ಪಿಸು ಅಂತ ಹೇಳಿದ.
ಮತ್ತೊಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಮೀನನ್ನು ಹಾಕಿದ ಕೂಡಲೇ ಮೀನು ಅಲ್ಲೂ ಬೆಳೆದು ಬಿಡ್ತಂತೆ. ರಾಜ, ಈ ರೀತಿ ನಾನು ಸಣ್ಣ ಪಾತ್ರೆಯಲ್ಲಿ ಇರಲಾರೆ, ಸ್ವಲ್ಪ ದೊಡ್ಡ ವ್ಯವಸ್ಥೆ ಕಲ್ಪಿಸು ಅಂತಂತು. ಬಾವಿಗೆ ಹಾಕಿದ, ಅಲ್ಲೂ ಬೆಳೀತು. ಸರೋವರಕ್ಕೆ ಹಾಕಿದ, ಅಲ್ಲೂ ಬೆಳೀತು. ನದಿಗೆ ಹಾಕಿದ, ಅಲ್ಲೂ ಬೆಳೀತು. ಸಮುದ್ರಕ್ಕೆ ಹಾಕಿದ, ಅಲ್ಲೂ ಬೆಳೆದು ಬಿಡ್ತು. ರಾಜನ್, ಸಮುದ್ರ ಸಾಲ್ತಾ ಇಲ್ಲ, ಇದಕ್ಕಿಂತ ದೊಡ್ಡ ಕಲ್ಪಿಸು ಅಂತಂದ. ಕೈ ಮುಗಿದ್ಬಿಟ್ಟ ರಾಜ. ನೀನು ಯಾರೋ ಬೇರೆ ಇದ್ದಿ, ಸಾಮಾನ್ಯ ಮೀನಲ್ಲ ನೀನು, ನನ್ನಿಂದ ತಿಳಿದುಕೊಳ್ಳಿಕ್ಕೆ ಆಗಲಿಲ್ಲ ನೀನು ಯಾರು ಅಂತ. ಹಾಗಾಗಿ ನೀನು ಯಾರು ಅಂತ ನನಗೆ ಪ್ರಕಟನಾಗು ಅಂತ ಸ್ತೋತ್ರ ಮಾಡಿದ. ತಮೋಚುರ್ಮುನಯ ಪ್ರೀತ ರಾಜನ್ ಧ್ಯಾಯಸ್ವ ಕೇಶವಂ ಸವೈನ ಸಂಕಟಾದಾಸ್ಮಾದ್ ಅವಿತಾ ಸಂವಿಧಾಸ್ಯತಿ. ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಮುನಿಗಳೆಲ್ಲ ಪ್ರಾರ್ಥನೆ ಮಾಡಿದ. ಈ ಮೀನಿಗೊಂದು ಶೃಂಗ ಇತ್ತು ಅಂತ ಭಾಗವತ ಹೇಳ್ತದೆ. ಸೋನುಧ್ಯಾತಃ ತಥೋ ರಾಜ ಪ್ರಾದುರಾಸೀನ್ ಮಹಾರ್ಣವೇ ಏಕಶೃಂಗಧರೋ ಮತ್ಸ್ಯೋ ಹೈಮೋ ನಿಯತಯೋಜನಃ. ಸತ್ಯವ್ರತ ಪ್ರಾರ್ಥನೆ ಮಾಡುವಾಗ ಆ ಮೀನು ಪ್ರಕಟ ಆಯಿತು, ಯಾರು ಅಂತ, ವಿಷ್ಣುನೇ. ಆ ಮೀನಿಗೆ ಒಂದು ಶೃಂಗ ಇತ್ತಂತೆ, ಕೋಡಿತ್ತು ಅಂತ ಭಾಗವತ ಹೇಳ್ತದೆ. ಮೈಯೆಲ್ಲ ಬಂಗಾರಮಯವಾದದ್ದು. ಏಕಶೃಂಗಧರೋ ಮತ್ಸ್ಯ ಹೈಮೋ ನಿಯುತ ಯೋಜನ ಅಂತ ಹೇಳಿದ್ದಾರೆ. ಬಹಳ ವಿಸ್ತೃತವಾದಂಥ ಮೀನಿನ ಶರೀರ. ಅಂಥ ಮೀನನ್ನು ನೋಡಿ ಆಶ್ಚರ್ಯಪಟ್ಟ ರಾಜ. ವಿಷ್ಣು ಪ್ರಕಟನಾದಾಗ ಹೇಳಿದ್ನಂತೆ ರಾಜನಿಗೆ, ನೀನು ನನ್ನ ಕೋಡಿಗೆ ಮುಂದೆ ಬರುವ ಪ್ರಳಯದ ನೀರಿನಲ್ಲಿ ಒಂದು ದೋಣಿ ಬರ್ತದೆ, ಸಪ್ತರ್ಷಿಗಳು ಕುಳಿತಿರ್ತಾರೆ, ಆ ದೋಣಿಗೂ ನನ್ನ ಕೋಡಿಗೂ ಹಗ್ಗ ಕಟ್ಟು ಅಂತ ಹೇಳಿದ. ಹಾಗೆ ಮಾಡಿದ ರಾಜ. ಬ್ರಹ್ಮದೇವರ ರಾತ್ರಿ ಕಾಲ ಖಂಡಪ್ರಳಯ ನಡೀತು, ಎಲ್ಲೆಡೆ ನೀರು ಆವರಿಸಿತು. ಸಪ್ತರ್ಷಿಗಳು ಕುಳಿತಂಥ ಒಂದು ದೋಣಿ ಬಂತು. ಆ ದೋಣಿಯಲ್ಲಿ ಸತ್ಯವ್ರತ ಕುಳಿತ. ಈ ಮೀನಿನ ಕೋಡಿಗೆ ಹಗ್ಗ ಕಟ್ಟಿದ. ಬ್ರಹ್ಮ ರಾತ್ರಿ ಕಳೆಯುವವರೆಗೂ ಮೀನು ತೇಲಾಡ್ತಿತ್ತಂತ, ಹಾಗೆ ಎಲ್ಲೂ ಮುಳುಗಲಿಲ್ಲ. ಆಗ ಉಪದೇಶ ಮಾಡ್ತಾನೆ ಮೀನಿನ ರೂಪದಲ್ಲೇ ವಿಷ್ಣು. ಪುರಾಣ ಸಂಹಿತಾ ದಿವ್ಯಾಂ ಸಾಂಖ್ಯಯೋಗ ಕ್ರಿಯಾವತೀಂ ಸತ್ಯವ್ರತಸ್ಯ ರಾಜರ್ಷೇಹೇ ಆತ್ಮಗುಹ್ಯಮಶೇಷತಃ. ದಿವ್ಯವಾದ ಪುರಾಣ ಸಂಹಿತೆಯನ್ನು ಮತ್ಸ್ಯ ಉಪದೇಶ ಮಾಡಿದ ಸತ್ಯವ್ರತ ರಾಜನಿಗೆ ಹಾಗೂ ಋಷಿಗಳಿಗೆ. ಅದೇ ಮತ್ಸ್ಯ ಪುರಾಣ ಅಂತಾಯಿತು ಅಂತ ಹೇಳ್ತಾರೆ. ರಾತ್ರಿ ಕಳೆದ ಮೇಲೆ ಭಗವಂತ ಅವನಿಗೆ ಅನುಗ್ರಹಿಸಿದ. ಚಾಕ್ಷುಷ ಹಾಗೂ ವೈವಸ್ವತ ಮನ್ವಂತರಗಳ ನಡು ಇರುವ ಸಂಧಿಕಾಲವೇ ಈ ರೀತಿ ಮತ್ಸ್ಯಾವತಾರ ಆದ ಕಾಲ ಅಂತ ವಿವರಣೆ ಮಾಡ್ತಾರೆ. ಹಾಗಾಗಿ ಮತ್ಸ್ಯಾವತಾರ ಚಾಕ್ಷುಷ ಮನ್ವಂತರಕ್ಕೂ ಸೇರಿದೆ ಅಂತಲ್ಲ, ವೈವಸ್ವತ ಮನ್ವಂತರಕ್ಕೆ ಸೇರಿದೆ ಅಂತ ಹೇಳೂ ಅಲ್ಲ, ಸಂಧಿಕಾಲದಲ್ಲಿ ಆಗಿದೆ. ಆ ಮತ್ಸ್ಯಾವತಾರದ ವಿಶೇಷತೆ ಅಣುವಿಗೆ ಅಣುವಾಗಿದ್ದು ಮಹತ್ತಾಗಿ ಬೆಳೆದದ್ದು. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸತ್ಯವ್ರತಾನಾಂ ತಮಹಮಖಿಲ ಹೇತುಂ ಜಿಹ್ವಮೀನಂ ನತೋಸ್ಮಿ. ಇಂಥ ಮತ್ಸ್ಯನನ್ನು ನಮಸ್ಕರಿಸ್ತೇನೆ ಅಂತ ಶುಕಮುನಿಗಳು ನಮಸ್ಕಾರ ಮಾಡಿದ್ದಾರೆ. ಮತ್ಸ್ಯಾವತಾರದ ಚರಿತ್ರೆ ಅಷ್ಟಮ ಸ್ಕಂಧದಲ್ಲಿ ನೋಡಿದ್ದು. 9ನೇ ಸ್ಕಂಧದಲ್ಲಿ ರಾಜರ್ಷಿಗಳ ಕಥೆಯನ್ನು ಹೇಳ್ತಾರೆ, ಭಗವದ್ಭಕ್ತರ ಕಥೆ. ಉತ್ತಮಾನಾಂತು ಚರಿತಂ ಭಕ್ತ್ಯುದ್ರೇಕಾಯ ಕಥ್ಯತೆ. ಉತ್ತಮರ ಚರಿತ್ರೆಯನ್ನು ಭಕ್ತಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾರೆ. ವಿಷ್ಣುವಿನಲ್ಲಿ ಭಕ್ತಿ ವೃದ್ಧಿ ಆಗಲಿ ಅಂತ ಹೇಳ್ತಾರೆ. ಶರ್ಯಾತಿ ಅಂತ ಒಬ್ಬ ರಾಜ ಇದ್ದ. ಆ ಶರ್ಯಾತಿ ರಾಜನಿಗೆ ಮಗಳು ಸುಕನ್ಯೆ ಅಂತಿದ್ಲಂತೆ. ಮನುವಿನ ಮಗ ಶರ್ಯಾತಿ ಸುಕನ್ಯೆಯನ್ನು ಚೆನ್ನಾಗಿ ಬೆಳೆಸಿದ್ದ. ಸುಕನ್ಯೆ ಒಮ್ಮೆ ಹೂತೋಟಕ್ಕೆ ಅಂತ ಹೋದಾಗ ತನ್ನ ಸ್ನೇಹಿತರ ಜೊತೆಯಲ್ಲಿ ವಿಹಾರ ಮಾಡ್ತಾ ಬರ್ತಾ ಇರುವಾಗ ಒಂದು ಹುತ್ತ ಕಾಣಿಸ್ತಂತವಳಿಗೆ. ಆ ಹುತ್ತವನ್ನು ನೋಡಿ, ಏನಿದು ವಿಚಿತ್ರ ಇದೆ ಅಲ್ಲ ಹುತ್ತ, ಭಾಳ ಎತ್ತರ ಇತ್ತು, ಅದರ ಮಧ್ಯದಲ್ಲಿ 2 ರಂಧ್ರಗಳಿತ್ತು.
ಆ ರಂಧ್ರಗಳಿಂದ ಪ್ರಕಾಶ ಹೊರಹೊಮ್ಮುತ್ತಾ ಇತ್ತು. ಅವಳಿಗೆ ಕುತೂಹಲ ಆಯಿತು, ಈ ರಂಧ್ರಗಳಿಂದ ಪ್ರಕಾಶ ಹೊರಬರ್ತಾ ಇದೆಯಲ್ಲ, ಏನಿರ್ಬೋದು ಇಲ್ಲಿ ಅಂತ. ಕಡ್ಡಿ ತಗೊಂಡು ಆ ರಂಧ್ರಗಳನ್ನು ಚುಚ್ಚುತ್ತಾಳೆ. ಪ್ರಕಾಶ ನಿಂತೋಯ್ತು, ರಕ್ತ ಸುರಿಲಿಕ್ಕೆ ಶುರು ಆಯಿತು. ಇಲ್ಲಿ ಯಾರೋ ಒಳಗಿರಬೇಕು ಅಂತ ಅವಳಿಗೆ ಹೆದರಿಕೆ ಆಗಿ ಯಾರಿದ್ದಾರೆ ಏನಿದ್ದಾರೆ ಅಂತ ವಿಚಾರಿಸದೆ ಅಲ್ಲಿದ್ದ ಅವಳು ಮನೆ ಕಡೆಗೆ ಬಂದುಬಿಟ್ಟಿದ್ದಾಳೆ. ಸುಕನ್ಯೆ ಹಾಗೆ ಮಾಡಿದ್ದರ ಪ್ರಭಾವದಿಂದ ಏನಾಗಿದೆ, ಒಳಗಿದ್ದಂಥ ಋಷಿಗಳು ಅದೇ ಸಮಯದೊಳಗೆ ಕಣ್ಣು ಮುಚ್ಚಿದ್ದಾರೆ. ಕಣ್ಣಿಗೆ ರಕ್ತ ಹೋಗ್ತಾ ಇದೆ. ಆ ಋಷಿಗಳು ಚ್ಯವನ ಅಂತ, ಚ್ಯವನ್ ಋಷಿಗಳ ಕಣ್ಣು ಹೊರಟೋಯ್ತು. ಹಾಗಾಗಿ ಚ್ಯವನರು ಮನಸ್ಸಿನಲ್ಲಿ ಬಹಳ ದುಃಖಪಟ್ಟು ಕಣ್ಣು ತೆಗೆದದ್ದಕ್ಕೆ ನೊಂದುಕೊಂಡ್ರು. ಶರ್ಯಾತಿ ರಾಜನ ಸೈನಿಕರಿಗೆಲ್ಲ ಮೂತ್ರ ಮಲರೋಧ ಆಯ್ತಂತೆ. ಮೂತ್ರ ಬರ್ತಾ ಇಲ್ಲ, ಮಲ ಬರ್ತಾ ಇಲ್ಲ, ಮಲಮೂತ್ರಗಳ ರೋಧ ಆಗೋಯಿತು. ಇದೊಂದು ದೊಡ್ಡ ರೋಗ. ಬೇರೆ ಬೇರೆ ವೈದ್ಯರನ್ನು ಕರೆಸಿದ. ನನ್ನ ಸೈನಿಕರಿಗೆ ಏನಾಗಿದೆ ಅಂತ ನೋಡ್ರಿ ಅಂತ ಹೇಳ್ದ. ಎಂಥ ಔಷಧೋಪಚಾರ ಮಾಡಿದರೂ ಪರಿಹಾರ ಆಗ್ತಾ ಇಲ್ಲ. ಕೊನೆಗೆ ರಾಜನಿಗೆ ಯಾರಾದರೂ ದೈವಜ್ಞರನ್ನು ಕರೆಸಿ ಕೇಳಿಸೋಣ ಅಂತ ಅನಿಸ್ತು. ಕರೆಸಿದ. ನಿನ್ನ ರಾಜ್ಯದ ಯಾವುದೋ ಒಬ್ಬ ಪ್ರಜೆ ಬಹಳ ದೊಡ್ಡ ತಪಸ್ವಿಗಳಿಗೆ ದ್ರೋಹ ಮಾಡಿ ಬಂದಿದ್ದಾರೆ, ಅವರು ನೊಂದುಕೊಂಡದ್ದಕ್ಕೆ ಹೀಗಾಗಿದೆ ಅಂತ ದೈವಜ್ಞರು ಹೇಳಿದ್ರಂತೆ. ರಾಜ್ಯದಲ್ಲಿ ಡಂಗೂರ ಸಾರಿದ. ಯಾರಾದರೂ ನನ್ನ ರಾಜ್ಯದ ಪ್ರಜೆಗಳು ಕಾಡಿನಲ್ಲಿಯೋ ನಾಡಿನಲ್ಲಿಯೋ ತಪಸ್ಸು ಮಾಡ್ತಾ ಇದ್ದರೆ, ಅವರಿಗೆ ದ್ರೋಹ ಮಾಡಿದರೆ ನನಗೆ ಹೇಳ್ರಿ, ನಿಮ್ಮ ಪರವಾಗಿ ನಾನು ಅವರನ್ನು ಕ್ಷಮೆ ಕೇಳ್ತೇನೆ, ಅವರು ಶಾಂತರಾಗಬೇಕು, ಅಂದರೆ ಈ ಬಾಧೆ ಪರಿಹಾರ ಆಗ್ತದೆ ಅಂತ. ಯಾರೂ ಒಪ್ತಾ ಇಲ್ಲ. ನಾನಲ್ಲ ಅಂತಿದ್ದಾರೆ. ಆಗ ಸುಕನ್ಯೆ ಭಾಳ ವಿನೀತಳು. ಅವಳ ಮನಸ್ಸಿಗೆ ಬಂತು, ನಾನೇ ಯಾವುದೋ ಹುತ್ತಕ್ಕೆ ಚುಚ್ಚಿದ್ದೇನೆ ಕಡ್ಡಿ, ಬಹುಶಃ ಯಾರೋ ಮಹಾತ್ಮರಿರಬೇಕು ಅಂತ. ತಮ್ಮ ಅಪ್ಪನ ಬಳಿಗೆ ಬಂದು ಹೇಳ್ತಾಳೆ, ನನ್ನಿಂದ ಅಪರಾಧ ಆಗಿರಬೇಕು ಅಪ್ಪ, ಒಂದು ಹುತ್ತದ 2 ರಂಧ್ರಗಳಿಗೆ ನಾನು ಕಡ್ಡಿ ಚುಚ್ಚಿದ್ದು ನಿಜ ಅಂತ ಹೇಳಿಬಿಟ್ಲು. ಕೂಡಲೇ ಶರ್ಯಾತಿ ರಾಜ ಆ ಸುಕನ್ಯೆ ತನ್ನ ಮಗಳನ್ನು ಕರ್ಕೊಂಡು ಆ ಹುತ್ತದ ಬಳಿಗೆ ಬಂದ. ಒಳಗೆ ಯಾರಿದ್ದೀರಿ, ಹೊರಬನ್ನಿರಿ, ಶಾಂತರಾಗ್ರಿ, ನಾನು ರಾಜ, ಈ ದೇಶದ ರಾಜ, ನನ್ನ ಮಗಳು ಮಾಡಿದ ಅಪರಾಧಕ್ಕೆ ನಾನು ಕ್ಷಮೆ ಕೇಳ್ತೇನೆ, ಶಾಂತರಾಗ್ರಿ ಅಂತ ಪ್ರಾರ್ಥನೆ ಮಾಡಿದ. ಹುತ್ತ ಒಡಕೊಂಡು ಹೊರಗೆ ಬರ್ತಾರೆ ಚ್ಯವನ ಮಹರ್ಷಿಗಳು. ಕಣ್ಣಲ್ಲಿ ರಕ್ತ ಸುರಿತಾ ಇದೆ. ಶಾಂತರಾದರು, ಚ್ಯವನರು ಶಾಂತರಾದರು. ಅವನು ಕ್ಷಮೆ ಕೇಳಿದ ಕೂಡಲೇ. ಮಹಾತ್ಮರ ಸ್ವಭಾವ ಅದು. ತಪ್ಪಿತಸ್ಥ ಬಂದು ಕ್ಷಮೆ ಮಾಡ್ರಿ ಅಂತ ಕೇಳಿದ ಕೂಡಲೇ ಕ್ಷಮಾ ಸಮುದ್ರರವರು. ಅದಕ್ಕೆ ಅಲ್ವೇ ಅವರೆಲ್ಲ ಮಹಾತ್ಮರು, ಋಷಿಗಳು. ಎಲ್ಲರೂ ಮಹಾತ್ಮರಾಗಲ್ಲ, ಎಲ್ಲರೂ ಋಷಿಗಳಾಗಲ್ಲ. ತಪ್ಪನ್ನು ಮನ್ನಿಸುವ ಗುಣ ಇದ್ದರೆ ಋಷಿಗಳಾಗ್ತಾರೆ, ತಪ್ಪನ್ನು ಸಹಿಸಿಕೊಳ್ಳುವ ಗುಣ ಇದ್ದರೆ ಋಷಿಗಳಾಗ್ತಾರೆ. ಋಷಿಗಳು ಶಾಂತರಾದರು, ಸೈನಿಕರಿಗಾದ ಬಾಧೆ ಎಲ್ಲ ಪರಿಹಾರನೂ ಆಗೋಯ್ತು. ಆದರೆ ಶರ್ಯಾತಿ ರಾಜನ ಮನಸ್ಸಿನಲ್ಲಿ ಚುಚ್ಚಲಿಕ್ಕೆ ಶುರು ಆಯ್ತಂತೆ. ಅನ್ಯಾಯವಾಗಿ ಬ್ರಹ್ಮಜ್ಞಾನಿಗಳ ಕಣ್ಣು ತೆಗೆದುಬಿಟ್ಲು ನನ್ನ ಮಗಳು. ಶಾಂತರಾಗ್ರಿ ಅಂತ ಕೇಳಿದ ಕೂಡಲೇ ಶಾಂತರಾದರೂ, ಬಾಧೆ ಏನೋ ಪರಿಹಾರ ಆಯಿತು. ಅವ್ರ ಕಣ್ಣಿಲ್ಲದೆ ಹೇಗಿರ್ತಾರೆ ಕಾಡಿನಲ್ಲಿ ಅಂತ. ಏನು ಇದು ಅಪರಾಧ ನಡೆದು ಹೋಗಿದೆಯಲ್ಲ. ಮಗಳನ್ನು ಬಂದು ಅಪ್ಪ ವಿಚಾರಿಸಿದ. ಸುಕನ್ಯೆ, ಅಪರಾಧಿಯಾಗಿದ್ದೇನೆ ನಾನು ಅಂತ ಅನ್ನಿಸ್ತಾ ಇದೆ, ಇದಕ್ಕೊಂದೇನಾದರೂ ಪ್ರಾಯಶ್ಚಿತ್ತ ಆಗಲೇಬೇಕು, ನಿನ್ನನ್ನು ಅವರಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಒಪ್ಕೊಳ್ತೀಯಾ ಅಂತ ಕೇಳಿದ್ನಂತೆ. ಸುಕನ್ಯೆಯ ಆ ಭಾವ ಎಂಥದ್ದು ಅಂತ ನೋಡಬೇಕು. ತಂದೆ ಹೇಳಿದ ಮಾತಿಗೆ ಸ್ವಲ್ಪವೂ ಬೇಡ ಅಂತ ಅನ್ನದೇ, ನನ್ನ ಅಪರಾಧ, ನಾನು ಚುಚ್ಚಿದ್ರಿಂದ ಕಣ್ಣು ಹೋಗಿದೆ, ನಾನೇ ಅವರನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಅಂದ್ಲಂತೆ. ವಿವಾಹ ಮಾಡಿಕೊಳ್ತಾಳೆ, ಕನ್ಯಾದಾನ ಮಾಡ್ತಾನೆ, ಬಹುದಿನಗಳ ಕಾಲ ಜೊತೆಗಿರ್ತಾಳೆ. ಜೊತೆಗಿರುವಾಗ ಸುಕನ್ಯೆಯ ಪತಿಭಕ್ತಿ ಹಾಗೂ ದೈವಭಕ್ತಿ, ತಂದೆಯ ಮಾತು, ತಂದೆ ಹೇಳಿಕೊಟ್ಟ ಸಂಸ್ಕಾರ
ಎಲ್ಲವೂ ಕೂಡ ಅವರಿಗೆ ಒಳ್ಳೆ ಫಲ ಕೊಡೋ ಹಾಗಾಯಿತು ಅಂತದೆ ಭಾಗವತ. ಒಮ್ಮೆ ಚವನ್ ಋಷಿಗಳನ್ನು ನೋಡಲಿಕ್ಕೆ ಅಂತ ಅಶ್ವಿನಿಗಳು ಬಂದ್ರಂತೆ, ದೇವತೆಗಳ ಅಶ್ವಿನಿಗಳು. ಅವರು ದೇವಲೋಕದ ವೈದ್ಯರು. ದೇವಲೋಕದಿಂದ ಚವನ್ರು ನೋಡಲಿಕ್ಕೆ ಕೆಳಗೆ ಬಂದಿದ್ದಾರೆ. ಬಂದಾಗ ಆ ಕಣ್ಣಿಲ್ಲದ ಚವನ್ರು ಎಲ್ಲ ಕೆಲಸ ಮನೆಯಲ್ಲಿ ಮಾಡ್ತಾ ಇದ್ದದ್ದು ಸುಕನ್ಯನೇ ಅಂತ. ಅತಿಥಿಗಳಾಗಿ ಬಂದ ಅಶ್ವಿನಿಗಳ ಸೇವೆನೂ ಮಾಡಬೇಕು, ತನ್ನ ಪತಿ ಕಣ್ಣಿಲ್ಲದ ಕುರುಡ ಅವನ ಸೇವೆನೂ ಮಾಡಬೇಕು. ಎಲ್ಲವನ್ನೂ ನಿಭಾಯಿಸ್ತಾಳೆ. ಅತಿಥಿಗಳಿಗೆ ಬೇಸರ ಆಗಬಾರ್ದು, ಒಂದೆಡೆ ತನ್ನ ಗಂಡನಿಗೆ ತಪ್ಪಾಗಿರಬಾರ್ದು, ಬೇಸರ ಆಗಬಾರ್ದು, ಹಾಗೆ ತನ್ನನ್ನು ಸೇವೆಯಲ್ಲಿ ತೊಡಗಿಸ್ಕೊಳ್ತಾಳೆ. ಅಶ್ವಿನಿಗಳಿಗೆ ಬಹಳ ಸಂತೋಷ ಆಯಿತು. ಚವನ್ ಋಷಿಗಳನ್ನು ಕಣ್ಣು ನಾವು ಕೊಡಿಸ್ತೇವೆ ಅಂತ ಅವರು ಮನೆಯಿಂದ ಕರ್ಕೊಂಡು ಹೊರಟರು. ಆಶ್ರಮದಿಂದ ಕರ್ಕೊಂಡು ಹೊರಡುವಾಗ ಕೇಳ್ತಾರಂತೆ ಸುಕನ್ಯೆಗೆ, ನಿನಗೇನು ಬೇಕು ಹೇಳುವರ? ಏನಿಲ್ಲ, ನನ್ನ ನಿಮಿತ್ತದಿಂದಲೇ ನಮ್ಮ ಯಜಮಾನರಿಗೆ ಕಣ್ಣು ಹೋಗಿದೆ, 2 ಕಣ್ಣು ಬರೋ ಹಾಗೆ ಮಾಡಿರಿ ಅಂತ ಅಂದ್ಲಂತೆ. ಪಾಪ ಅವಳು ಬೇರೆ ಏನು ಕೇಳ್ಯಾಳು. ನಾವು ಬರೋ ಹಾಗೆ ಮಾಡ್ತೇವೆ ಅಂತ ಕರೆದುಕೊಂಡು ಹೊರಟರು. ಆಶ್ರಮದಿಂದ ಹೊರ ಬಂದರು. ಅಲ್ಲೊಂದು ಕೆರೆ, ಆಶ್ರಮದ ಎದುರು ಭಾಗದಲ್ಲಿದ್ದ ಕೆರೆ. ಆ ಕೆರೆಯಲ್ಲಿ ಮುಳುಗಿದ್ರಂತೆ. ಮುಳುಗಿ ಎದ್ದಾಗ ಚವನ್ ಋಷಿಗಳಿಗೆ ಕಣ್ಣು ಬರೋದಲ್ಲ, ನವಯೌವನೂ ಬಂದಿತ್ತಂತೆ. ಸ್ಫುರದ್ರೂಪಿಗಳಾಗಿದ್ದರು. ಜರ್ಜರಿತವಾಗಿತ್ತು ದೇಹ. ಹುತ್ತದಲ್ಲಿ ತಪಸ್ಸು ಮಾಡಲಿಕ್ಕೆ ಕೂತಾಗ ಗೆದ್ದಲು ತಿಂದು ಹೋಗಿತ್ತು. ಅಶ್ವಿನಿಗಳ ಪ್ರಭಾವದಿಂದ ಕೆರೆಯಿಂದ ಎದ್ದು ಕೂಡಲೇ ನವಯೌವನ ಬಂದಿತ್ತು, ಕಣ್ಣೂ ಬಂದಿತ್ತು. ಆದರೆ ಒಂದು ಪರೀಕ್ಷೆ, ಚವನ್ರು ಮಾತ್ರ ಬರಲಿಲ್ಲ, ಒಂದೇ ಥರ ಇರುವ 3 ಪುರುಷರು ಬಂದುಬಿಟ್ರಂತೆ. ಯಾರು ಅಂತ ಪತ್ತೆ ಹಚ್ಚೋದೇ ಕಷ್ಟ. ಬಂದಾಗ ಹೇಳ್ತಾರೆ ಮೂವರು, ನಿನ್ನ ಯಜಮಾನರನ್ನು ನೀನೇ ಪತ್ತೆ ಹಚ್ಚಬೇಕು ಅಂತ. ಸುಕನ್ಯೆಗೆ ಮತ್ತೆ ಪರೀಕ್ಷೆ. ಇದು ಒಳ್ಳೆ ಪರೀಕ್ಷೆ ಆಯ್ತಲ್ಲ ಅಂದ್ಕೊಂಡ್ಲು. ಆ ಮೂವರನ್ನು ದಿಟ್ಟಿಸಿ ನೋಡ್ತಾಳೆ, ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನೀನೇ ನನ್ನ ರಕ್ಷಿಸಬೇಕು ಈ ಸಮಯದಲ್ಲಿ. ಅಪ್ಪಿ ತಪ್ಪಿ ಮೂವರಲ್ಲಿ ಯಾರಾದರೂ ಒಬ್ಬನನ್ನು ಅಶ್ವಿನಿಯನ್ನು ವರೆಸಬೇಕು ಅಂತ ಆಗಿಬಿಟ್ರೆ ತಪ್ಪು ನಡಿಬಾರದು. ಹಾಗೆ ದೇವರ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಮೂವರನ್ನು ದಿಟ್ಟಿಸಿ ನೋಡ್ತಾಳೆ. ಅದರಲ್ಲಿ ಇಬ್ಬರು ಕಣ್ಣು ಪಿಳುಕಿಸ್ತಾ ಇರಲಿಲ್ಲ, ರೆಪ್ಪೆ ಬಡಿತಾ ಇರಲಿಲ್ಲ. ಒಬ್ಬರಿಗೆ ಮಾತ್ರ ರೆಪ್ಪೆ ಬಡಿತಾ ಇತ್ತಂತೆ. ದೇವತೆಗಳಿಗೆ ಮನುಷ್ಯರಿಗಿರುವಂತೆ ಯಾವಾಗಲೂ ರೆಪ್ಪೆ ಬಡಿಯಲ್ಲ. ಹಾಗಾಗಿ ಅವರನ್ನು ಅನಿಮಿಷ ಅಂತ ಕರೆದದ್ದು ಇದೆ. ನಿಮಿಷ ಅಂದರೆ ರೆಪ್ಪೆ ಬಡಿತ. ಅದು ಇಲ್ಲದೆ ಇರೋಣದ್ರಿಂದ ಅವರಿಗೆ ಅನಿಮಿಷ ಅನ್ನೋ ಅರ್ಥನೂ ಹೇಳ್ತಾರೆ. ನೋಡಿ, ಮನುಷ್ಯರಿಗೂ ದೇವತೆಗಳಿಗೂ ಇರುವ ಲಕ್ಷಣದ ಸೂಕ್ಷ್ಮತೆ. ಅನೇಕ ಸಾಮುದ್ರಿಕ ಶಾಸ್ತ್ರಗಳನ್ನು ನಾವು ಓದಬೇಕು. ಅದರಲ್ಲಿ ಉತ್ತಮ ಪುರುಷರ ಲಕ್ಷಣಗಳನ್ನು ಹೇಳುವಾಗ ಇಂಥವುಗಳನ್ನು ಹೇಳ್ತಾರೆ. ಕೆಲವು ಬೆರಳುಗಳು ಹೇಗಿರಬೇಕು, ಅಂಗೈ ಹೇಗಿರಬೇಕು, ಅಂಗಾಲ್ ಹೇಗಿರಬೇಕು, ಭುಜಗಳು ಹೇಗಿರಬೇಕು, ಉತ್ತಮ ಪುರುಷ ಉತ್ತಮ ಸ್ತ್ರೀಯರ ಲಕ್ಷಣಗಳನ್ನು ಹೇಳುವಾಗ ಅದರಲ್ಲಿ ದೇವತೆಗಳಲ್ಲಿ ವಿಶೇಷ ಅಂದರೆ ಯಾವಾಗಲೂ ರೆಪ್ಪೆ ಬಡಿತ ಇರಲ್ಲಂತವರಿಗೆ, ಯಾವಾಗಲೋ ಇರ್ತದೆ. ಅದನ್ನು ಪತ್ತೆ ಹಚ್ಚಿ ನನ್ನ ಯಜಮಾನ ಇವನೇ ಅಂತ ಹೇಳಿದಾಗ ಅವನೇ ಆಗಿದ್ದ. ಇದು ಅವಳ ಅತಿಥಿ ಸತ್ಕಾರಕ್ಕೆ, ಅವಳು ಮಾಡಿದ ಪತಿ ಸೇವೆಗೆ, ಅವಳು ನಡ್ಕೊಂಡ ತನ್ನ ತಂದೆಯ ಮಾತಿಗೆ ಅವಳಿಗೆ ಸಿಕ್ಕ ಫಲ ಅಂತ ಭಾಗವತ ಹೇಳ್ತದೆ. ಕಣ್ಣಿಲ್ಲದವನಿಗೆ ಕಣ್ಣು ಸಿಕ್ಕದ್ದಲ್ಲದೆ ಸುಕನ್ಯೆಗೆ ನವಯುವಕನನ್ನೇ ತನ್ನ ಯಜಮಾನನನ್ನಾಗಿ ಮಾಡಿಕೊಳ್ಳೋ ಭಾಗ್ಯ ಬಂತಂತ. ಆ ರೀತಿ ಚವನ್ ಋಷಿಗಳಿಗೆ ಅಶ್ವಿನಿಗಳು ಮಾಡಿದಂತಹ ಅನುಗ್ರಹ ಇದೊಂದು ಕಥೆ. ಆದರೆ ಅಶ್ವಿನಿಗಳು ಚವನ್ರೊಟ್ಟಿಗೆ ಒಂದು ವಿನಿಮಯ ಮಾಡಿಕೊಂಡಿದ್ರಂತೆ. ಅದನ್ನೂ ಭಾಗವತ ಹೇಳ್ತದೆ. ದೇವಲೋಕದಲ್ಲಿ ಸೋಮರಸ ಪಾನದ ವಿಷಯದಲ್ಲಿ ಇಂದ್ರ ಅಶ್ವಿನಿಗಳಿಗೆ ಬೇಡ ಅಂತ ನಿಷೇಧ ಮಾಡಿದ. ನೀವು ದೇವಲೋಕದ ವೈದ್ಯರು, ವೈದ್ಯರಿಗೆಲ್ಲ ಯಾಕೆ ಸೋಮರಸ? ಅವರೇ ವೈದ್ಯರು, ನಿಮಗೆ ಸೋಮರಸದ ಪಂಕ್ತಿ ಇಲ್ಲ ಅಂತ ಅಂದ್ಬಿಟ್ಟ. ಆಗ ಅಶ್ವಿನಿಗಳಂತಾರೆ,
ನಿನ್ನ ಎದುರುಗಡೆನೇ ಸೋಮರಸ ನಮಗೂ ಸಿಗೋ ಹಾಗೆ ಮಾಡ್ಕೊಳ್ತೇವೆ ಅಂತ. ಏನು ಮಾಡ್ತೀರಿ ಮಾಡಿಕೊಳ್ಳ್ರಿ ಅಂತಂದರು. ದೇವತೆಗಳು ನೇರವಾಗಿ ಅಶ್ವಿನಿಗಳು ಚ್ಯವನರ ಬಳಿಗೆ ಬಂದಿದ್ರಂತೆ. ಚ್ಯವನ ಋಷಿಗಳು, ನಾನು ನಿಮಗೆ ಸೋಮರಸ ಕೊಡಿಸ್ತೇನೆ, ನೀವು ನನಗೆ ಕಣ್ಣು ಕೊಡ್ರಿ ಅಂತ ವಿನಿಮಯ ಮಾಡಿಕೊಂಡಿದ್ರಂತೆ. ಆ ವಿನಿಮಯಕ್ಕನುಗುಣ ಚ್ಯವನ ಋಷಿಗಳಿಗೆ ಕಣ್ಣು ಕೊಟ್ಟಾಯಿತು, ನವಯೌವನ ಬಂದೂ ಆಯಿತು, ಸುಕನ್ಯೆಗೆ ಆನಂದನೂ ಆಯಿತು. ಇನ್ನು ಮುಂದೆ ಆಗಬೇಕಾಗಿರೋದು ಸೋಮರಸ ಪಾನ. ಅದಕ್ಕಾಗಿ ಚ್ಯವನ ಋಷಿಗಳು ಶರ್ಯಾತಿ ರಾಜನ ಆಶ್ರಮದಲ್ಲಿ ಅವನ ಅರಮನೆಗೆ ಹೋಗಿ ಯಾಗ ಮಾಡ್ತಾರೆ. ಯಾಗದಲ್ಲಿ ಎಲ್ಲ ದೇವತೆಗಳಿಗೆ ಕರೆದು ಆಹ್ವಾನ ಕೊಟ್ಟು ಸೋಮರಸಕ್ಕೆ ಅಂತ ಸೋಮರಸ ಹಾಕ್ತಾ ಇದ್ದಾರೆ. ಇಂದ್ರನೂ ಬಂದ, ಸೂರ್ಯ ಬಂದ, ಚಂದ್ರ ಬಂದ, ಅಗ್ನಿ ಇದ್ದಾನೆ, ಅಶ್ವಿನಿಗಳೂ ಬಂದರು. ಅಶ್ವಿನಿಗಳಿಗೆ ಸೋಮರಸ ಹಾಕುವಾಗ ದೇವೇಂದ್ರ ವಜ್ರಾಯುಧ ತಗೊಂಡು ಬಂದಂತೆ. ನಾನು ನಿಷೇಧ ಮಾಡಿದ್ದೀನಿ, ನೀವು ಅವರಿಗೆ ಸೋಮರಸ ಕೊಡೋ ಹಾಗಿಲ್ಲ ಅಂತಂದ. ನೀನು ನಿಷೇಧ ಮಾಡಿದ್ರೂ ಪರವಾಗಿಲ್ಲ, ನಾನು ಕೊಡೋದೇ ಅಂದ್ರಂತೆ ಚ್ಯವನರು. ನೀವೇನಾದರೂ ಕೊಟ್ಟರೆ ನನ್ನ ಕೈಯಲ್ಲಿರೋ ವಜ್ರ ನಿಮ್ಮ ತಲೆ ಮೇಲೆ ಬೀಳುತ್ತದೆ ಎಂದ ದೇವೇಂದ್ರ. ಬೀಳಲಿ ನೋಡ್ತೇನೆ, ನಾನು ನಿನ್ನ ಎದುರುಗಡೆಗೆ ಕೊಡ್ತೇನೆ ಸೋಮರಸ ಅಂತ ಸೋಮರಸವನ್ನು ಮಂತ್ರ ಹೇಳಿ ಅಶ್ವಿನಿಗಳಿಗೆ ಕೊಡುವಾಗ ಇಂದ್ರ ವಜ್ರಾಯುಧ ಎತ್ತೇ ಬಿಟ್ಟಿದ್ದ. ಸವಜ್ರಂ ಸ್ತಂಭಯಾಮಾಸ. ಸೋಮರಸವನ್ನು ಕೊಡುವಾಗ ಇಂದ್ರ ವಜ್ರಾಯುಧ ಎತ್ತಿದರೆ ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವ ಅಂತ ಭಾಗವತ ಹೇಳ್ತದೆ. ವಜ್ರ ಸಹಿತವಾಗಿ ಇಂದ್ರನ ಭುಜವನ್ನು ಸ್ತಬ್ಧಗೊಳಿಸಿಬಿಟ್ರಂತೆ, ನಿಲ್ಲಿಸಿಬಿಟ್ರು. ಯಾಕೆ? ಚ್ಯವನ ಋಷಿಗಳ ಒಳಗಿರುವ ಬ್ರಹ್ಮಜ್ಞಾನದ ಶಕ್ತಿಯದು ಅಂತ ಹೇಳ್ತಾರೆ. ಒಂದು ಬಾರಿ ಮನುಷ್ಯ ಬ್ರಹ್ಮಜ್ಞಾನ ಪಡೆದು ಬಿಟ್ಟ ಅಂದರೆ ದೇವತೆಗಳು ಕೂಡ ಅದಕ್ಕೆ ಮಣಿತಾರಂತೆ. ಬ್ರಹ್ಮಋಷಿಗಳಾದ ಚ್ಯವನ ಋಷಿಗಳಿಗೆ ವಜ್ರಾಯುಧ ಎತ್ತಿದರೂ ಅವರಾಡುವ ಮಂತ್ರ, ಅವ್ರ ಮನಸ್ಸಿನಲ್ಲಿ ಮಾಡಿದ ಸಂಕಲ್ಪ ಅದು ಭಗವಂತನ ಸಂಕಲ್ಪ ಆಗ್ತದೆ. ಹಾಗಾಗಿ ದೇವೇಂದ್ರನ ಕೈ ಸ್ತಬ್ಧ ಆಗಿ ನಿಂತ್ಕೊಂಡು ಬಿಡ್ತು. ಅವನ ಸಮಕ್ಷಮದಲ್ಲಿ ಅಶ್ವಿನಿಗಳಿಗೆ ಸೋಮರಸ ಪಾನ ಮಾಡಿಸಿಬಿಟ್ರಂತೆ. ಹಾಗಾಗಿ ಎಲ್ಲ ದೇವತೆಗಳು ಸೋಮಪಾಹ ಅಂತ ಕರೆಸ್ಕೊಳ್ತಾರೆ. ಅಶ್ವಿನಿಗಳು ಸೋಮಪರೇ, ಯಾರಿಗೂ ಇಲ್ಲ ಅಂತ ಆಗಲಿಲ್ಲ. ಈ ಚರಿತ್ರೆಯನ್ನು ಭಾಗವತ ನಮಗೆ ತಿಳಿಸಿ ಬ್ರಹ್ಮಜ್ಞಾನದ ಶಕ್ತಿ, ಭಗವಂತನಲ್ಲಿ ಮಾಡುವ ಭಕ್ತಿಯ ಶಕ್ತಿ ಎಂಥದ್ದು ಅಂತ ತಿಳಿಸ್ಕೊಡ್ತದೆ. ಇಂದ್ರನಿಗಿದು ಗೊತ್ತಿರಲಿಲ್ಲೇನು? ನಾನು ಹೋಗಿ ವಜ್ರಾಯುಧ ಎತ್ತಿದರೆ ಅವರು ಬ್ರಹ್ಮಋಷಿಗಳು ಅದನ್ನು ತಳಿತಾರೆ ಅಂತ ಗೊತ್ತಿರಲಿಲ್ಲೇನು? ಗೊತ್ತಿತ್ತು. ಆದರೂ ಕೂಡ ಬ್ರಹ್ಮಜ್ಞಾನದ ಶಕ್ತಿ ಎಷ್ಟು ಅಂತ ಮುಂದಿನವರಿಗೆ ತೋರಿಸಲಿಕ್ಕೆ ಇಂದ್ರನೂ ಹಾಗೆ ನಟನೆ ಮಾಡಿದ ಅಂತ ಹೇಳ್ತಾರೆ. ಮುಂದುವರೆದದ್ದನ್ನೆಲ್ಲ ತಿಳಿದಿರ್ತಾನೆ ದೇವೇಂದ್ರ. ಅಶ್ವಿನಿಗಳಿಗೆ ಸೋಮರಸ ಬೇಡ ಅಂತ ನಿಷೇಧ ಮಾಡಿದ್ದೇ ಈ ಉದ್ದೇಶದಿಂದ. ಅವರಿಗೆ ಸೋಮರಸ ಮುಂದೆ ಸಿಕ್ಕೇ ಸಿಗ್ತದೆ, ಚ್ಯವನರ ಶಕ್ತಿ ಎಷ್ಟು ಅಂತ ಲೋಕಕ್ಕೆ ಪ್ರಕಟನೂ ಆಗ್ತದೆ, ಚ್ಯವನರಿಗೆ ಕೀರ್ತಿನೂ ಬರ್ತದೆ, ಬ್ರಹ್ಮಜ್ಞಾನದ ಮಹತ್ವನೂ ಅರ್ಥ ಆಗ್ತದೆ ಅಂತ. ಹಾಗಾಗಿ ಇಂದ್ರ ಮಾಡಿದ ಕಥೆ, ಚ್ಯವನ ಋಷಿಗಳ ಚರಿತ್ರೆ, ಅಶ್ವಿನಿಗಳು ಸೋಮರಸ ಪಾನ ಮಾಡಿದ್ದು ಎಲ್ಲ ಅದ್ಭುತವಾದ ಕಥೆ. ಈ ರೀತಿ ಅದನ್ನು ತಿಳಿದುಕೊಳ್ಬೇಕು. ಭಾಗವತದಲ್ಲಿ ಬಂದ ಪ್ರತಿ ಚರಿತ್ರೆಗಳು ಇಂಥ ಬ್ರಹ್ಮಜ್ಞಾನದ ಶಕ್ತಿಯ ಮಹಿಮೆಯನ್ನು ಹೇಳ್ತಾ ಬರ್ತಾವೆ. ಅದರ ಮಹಿಮೆಯೇ ಬಹಳ ಅದ್ಭುತ. ಇದೇ ಚ್ಯವನ ಋಷಿಗಳು ಆಯುರ್ವೇದದ ದ್ರಷ್ಟಾರರು ಅಂತ ಅದು ಭಾಗವತದಲ್ಲಿ ಹೇಳಿದ್ದಾರೆ. ಆಯುರ್ವೇದವನ್ನು ಲೋಕಕ್ಕೆ ಕೊಟ್ಟದ್ದರಲ್ಲಿ ಚ್ಯವನರ ಪಾತ್ರ ಬಹಳ ದೊಡ್ಡದಂತೆ. ಹಾಗಾಗಿ ಇವತ್ತು ಆಯುರ್ವೇದ ಶಾಸ್ತ್ರ ಅಧ್ಯಯನ ಮಾಡುವವರಿಗೆ ಈ ಮಹಿಮೆಗಳನ್ನು ಪರಿಚಯ ಮಾಡಿಸ್ತಾರೆ ಕೆಲವರು. ಎಲ್ಲ ಕಡೆಯಲ್ಲಿಲ್ಲ, ಈಗೆಲ್ಲ ಮಿಕ್ಸ್ ಆಗಿದೆ ಆಯುರ್ವೇದ. ಹಾಗಾಗಿ ಅಲ್ಲಿ ಪರಿಚಯ ಆಗ್ತದೆ ಅಂತ ಅನಿಸಲ್ಲ. ಇಲ್ಲಿ ಬರೀ ಧನ್ವಂತರಿಯನ್ನಷ್ಟೇ ಪರಿಚಯ ಮಾಡಿಸ್ತಾರೆ. ಧನ್ವಂತರಿಯೂ ಆಯುರ್ವೇದ ದ್ರಷ್ಟರು. ಭಾಗವತದ ಪ್ರಕಾರ ಚ್ಯವನ ಋಷಿಗಳು ಆಯುರ್ವೇದ ದ್ರಷ್ಟರುಗಳು ಅಂತ ಕೆಲವು ಕಡೆ ಅದರ ಮಹಿಮೆಯನ್ನು ಹೇಳ್ತಾರೆ. ಹಾಗಾಗಿ ಅದಾದ ಮೇಲೆ ಬಂದದ್ದು ಚ್ಯವನ್ ಪ್ರಾಶ್ ಅಂತ ಅವ್ರ ಹೆಸರು ಇಟ್ಕೊಂಡ್ರು ಔಷಧಿ ಕಂಡುಕೊಂಡ ಮೇಲೆ. ಮುಂದೆ ಮನುವಿನ ಮಕ್ಕಳ
ವಂಶವನ್ನು ವಿಸ್ತಾರ ಮಾಡಿ ವಿವರಣೆ ಮಾಡ್ತಾ ಬರ್ತಾರೆ. ನಾಭಾಗ ಅಂತ ಒಬ್ಬ, ನಾಭಾಗೋ ನ ಭಗಾಪತ್ಯಂ ಯಂ ತತಂ ಭ್ರಾತರಃ ಕವಿಂ. ನಾಭಾಗ ಅಂತ ಒಬ್ಬ ರಾಜ, ಅವನ ವಂಶದಲ್ಲಿ ಬಂದವನು ಅಂಬರೀಷ ಅಂತ. ಅಂಬರೀಷನ ಕಥೆಯನ್ನು ಭಾಗವತ ಹೇಳ್ತದೆ. ಏಕಾದಶಿಯನ್ನು ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದ ರಾಜ ಅಂಬರೀಷ. ಒಂದು ದಿವಸವೂ ಭಗವಂತನನ್ನು ಆರಾಧನೆ ಮಾಡದೇ ಇರಲಿಲ್ಲ. ಕೈಗಳನ್ನು ದೇವರ ಪಾದಗಳ ಸೇವೆಗಾಗಿ, ಪಾದಗಳನ್ನು ತೀರ್ಥಕ್ಷೇತ್ರಗಳ ಸರ್ಪಣ, ತೀರ್ಥಕ್ಷೇತ್ರಗಳ ಪರ್ಯಟನಕ್ಕಾಗಿ, ಮನಸ್ಸು ಭಗವಂತನ ಸ್ಮರಣೆ ಮಾಡಲಿಕ್ಕಾಗಿ ವಿನಿಯೋಗ ಮಾಡ್ತಾ ಇದ್ದವನು ಅಂಬರೀಷ ರಾಜ. ಅವನು ಮಾಡಿದಂತಹ ವ್ರತ ಏಕಾದಶಿಯ ವ್ರತ. ಆ ವ್ರತವನ್ನು ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಬೋಧಿನಿ ದ್ವಾದಶಿ ಅಂತ ಕರೀತಾರೆ. ವ್ರತವನ್ನು ಆಚರಣೆ ಮಾಡಿ ಪ್ರಬೋಧಿನಿ, ಭಗವಂತ ಆಷಾಢ ಏಕಾದಶಿ, ಶಯನಿ ಏಕಾದಶಿ ಅಂತ. ಮಲಗಿದಂತೆ ವಿಡಂಬನ ಮಾಡ್ತಾನೆ ಯೋಗ ನಿದ್ರಾ ವಿಶಾರದ. ಅವನೇ ಪ್ರಬೋಧಿನಿ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಾನು ಹೇಳ್ತಾನಂತೆ. ಅದಕ್ಕೆ ಅವತ್ತು ಪ್ರಬೋಧೋತ್ಸವ ಅಂತ ಮಾಡಬೇಕಾದ ಪದ್ಧತಿ. ಮಧುವನದಲ್ಲಿ ಕಾರ್ತೀಕ ಮಾಸದ ಏಕಾದಶಿಯನ್ನು ಆಚರಿಸಿದ. ದ್ವಾದಶಿ ಪಾರಣೆಯ ಸಮಯ. ಅನೇಕ ಭಗವದ್ಭಕ್ತರಿಗೆ ಭೋಜನಕ್ಕೆ ಆಹ್ವಾನ ಕೊಟ್ಟಿದ್ದಾನೆ, ಭೋಜನಕ್ಕೆ ಹಾಕಿಸಿದ್ದಾನೆ, ಪಾರಣೆ ಮಾಡಿಸಿದ್ದಾನೆ. ರಾಜ ಆದ್ದರಿಂದ ಯಥೇಚ್ಛ ದಾನ ಧರ್ಮಗಳನ್ನು ಮಾಡಿದ. ಅದೇ ಸಮಯಕ್ಕೆ ತಾನೂ ಪಾರಣೆ ಮಾಡಬೇಕು. ಅಲ್ಪದ್ವಾದಶಿ ಇದೆ ಅಂತ ಅವಸರದಲ್ಲಿ ಪಾರಣೆ ಕೂಡಬೇಕಾದ್ರೆ ದುರ್ವಾಸರು ಬಂದ್ರಂತೆ. ದುರ್ವಾಸರು ಬಂದರೆ ಮುಗದೇ ಹೋಯಿತು. ಕೋಪನ ಋಷಿ ಅಂತಾರೆ ಪುರಾಣಗಳಲ್ಲಿ. ಅತಿ ಹೆಚ್ಚು ಕೋಪ. ಬಂದ್ರಲ್ಲ ಮಹಾತ್ಮರು ಅಂತ ಅವರಿಗೆ ಆ ಪಾರಣೆಗೆ ಆಹ್ವಾನ ಮಾಡಿದ. ಯಮುನೆ ನೀರಿಗೆ ಇಳಿದು ಸ್ನಾನ ಮಾಡಿ ಅರ್ಘ್ಯ ಕೊಟ್ಟು ತರ್ಪಣ ಕೊಟ್ಟು ಬರ್ತೇನೆ ಅಂತ ಹೋದರು. ಕೆಲವೇ ನಿಮಿಷಗಳು ಉಳಿದಿದೆ ದ್ವಾದಶಿ ತಿಥಿ. ಮುಂದೆ ತ್ರಯೋದಶಿ ತಿಥಿ ಬರಲಿಕ್ಕಿದೆ. ದ್ವಾದಶಿ ತಿಥಿ ಇರುವಾಗಲೇ ಪಾರಣೆ ಮಾಡಬೇಕು, ಏಕಾದಶಿಯ ಪುಣ್ಯ ಬರಬೇಕಾದ್ರೆ ಅಂತ ಧರ್ಮಶಾಸ್ತ್ರಗಳು. ಅದನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂಬರೀಷ. ದುರ್ವಾಸರು ಬರ್ತಾ ಇಲ್ಲ. ಬರ್ತಿಲ್ಲ ದೂರ್ವಾಸರು ಅಂತ ಕಾಯ್ತಿದ್ದಾನೆ. ಮುಹೂರ್ತದ ಅರ್ಧದಷ್ಟು ಸಮಯ ಮಾತ್ರ ಉಳಿದಿದೆ ದ್ವಾದಶಿ. ಮುಹೂರ್ತಾರ್ಧಾವಶಿಷ್ಟಾಯಾಮ್. ಅರ್ಧ ಮುಹೂರ್ತ ಅಂದರೆ ಎಷ್ಟು ನಿಮಿಷ? 48 ನಿಮಿಷ ಅಂದರೆ ಒಂದು ಮುಹೂರ್ತ ಅಂತ ಜ್ಯೋತಿಷ್ಯ. 48 ಅರ್ಧ ಮಾಡಿದರೆ 24 ನಿಮಿಷಗಳು ಮಾತ್ರ ದ್ವಾದಶಿ ತಿಥಿ. ಇನ್ನೇನು ಬಂದಾರೋ ಬರಲ್ವೋ ಕಾದ. ಆದರೆ ದ್ವಾದಶಿಯ ಮೇಲೆ ಅವನಿಗೆ ನೈರ್ಭರ್ಯ ಇತ್ತು. ದ್ವಾದಶಿಯಲ್ಲಿ ತಿಥಿ ಕಳೆದು ಹೋಗ್ತದೋ ಅಂತ ಸ್ವಲ್ಪ ಯೋಚನೆ ಮಾಡಿದ. ಏನು ಮಾಡಿದರೆ ಈಗ ಅಪರಾಧ ಆಗಲಾರ್ದು, ಬಂದಂಥ ಅತಿಥಿಗೆ ಅವಮಾನ ಆಗಬಾರ್ದು, ಆಹ್ವಾನ ಕೊಟ್ಟಾಗಿದೆ. ದ್ವಾದಶಿ ತಿಥಿ ಮೀರಿದೆ ಅಂಥೇಳಿ ಆಗಬಾರ್ದು, ಏಕಾದಶಿಯ ಪುಣ್ಯ ಲಭಿಸಬೇಕು. ಏನು ಉಪಾಯ ಇದಕ್ಕೆ? ಹಿರಿಯರೆಲ್ಲ ಇದ್ದರೂ ಚರ್ಚೆ ಮಾಡಿದ, ಯೋಚನೆ ಮಾಡಿದ. ಹಿರಿಯರು ಸೇರಿ ಹೇಳಿದ್ರಂತೆ, ಹೀಗೊಂದು ಆಧಾರ ಇದೆ. ನೀರನ್ನು ಪಾನ ಮಾಡಿದರೆ ವೇದಗಳು ಹೇಳ್ತಾವೆ ಪಾರಣೆ ಮಾಡಿದರೆ ಪುಣ್ಯ ಬರ್ತದೆ. ನೋಡಿ, ನೀರಿಗಷ್ಟು ಶಕ್ತಿ. ನೀರು ಪಾನ ಮಾಡಿಬಿಟ್ರೆ ಪಾರಣೆ ಮಾಡಿದರೆ ಪುಣ್ಯ ಬರ್ತದೆ ಅಂತ. ಆಹುರಭಕ್ಷಣಂ ವಿಪ್ರಾಹ ಶಶಿತಂ ನಾಶಿತಂಚಯತ್ ಇತ್ಯಪಃ ಪ್ರಾಶ್ಯ ರಾಜರ್ಷಿ ಚಿಂತಯನ್ ಮನಸಾಚ್ಯುತಂ. ಅಭಕ್ಷಣಂ ವಿಪ್ರಾಹ ಅಶಿತಂಚ ನಾಶಿತಂ ಆಹುಹು. ಈ ನೀರು ಪಾನ ಮಾಡಿದರೂ ಕೂಡ ಪಾರಣೆಯ ಪುಣ್ಯ ಲಭಿಸಿರ್ತದೆ. ಆದರೂ ಅದು ಉಪವಾಸದ ಲೆಕ್ಕದಲ್ಲೇ ಬರ್ತದಂತೆ. ಅದಕ್ಕೆ ಭಾಗವತವನ್ನು ಶ್ರವಣ ಮಾಡುವಾಗ ಕೆಲವು ವಿಧಿಗಳನ್ನು ಹೇಳ್ದ. ನಿರಾಹಾರ ನೀರು ಆಹಾರ ಅಂತ ಹೇಳಿ ಒಂದು ಹೇಳ್ತಾರೆ ಕೆಲವರು. ನೀರು ಮಾತ್ರ ಪಾನ ಮಾಡಿಕೊಂಡಿದ್ದರೂ ಉಪವಾಸದಲ್ಲೇ ಕೇಳಿದರೆ ಪುಣ್ಯ ಲಭಿಸ್ತದಂತೆ. ನೀರಿಗೆ ಉಪವಾಸದ ಫಲ ಹೇಳಿದ್ದಾರೆ. ಹಾಗಾಗಿ ಭಾಗವತ ಶ್ರವಣವನ್ನು ಮಾಡ್ತಾ ಆಹಾರ ಸೇವನೆ ಮಾಡದೆ ನೀರು ಮಾತ್ರ ಕುಡ್ಕೊಂಡಿದ್ದರೂ ಕೂಡ ಉಪವಾಸನೆ. ಎಷ್ಟು ವಿಶೇಷ ಶಕ್ತಿ! ಇದು ವೇದಗಳು ಹೇಳುವ ಮಾತುಗಳು.
ಅನೇಕ ಧರ್ಮಶಾಸ್ತ್ರ ತಿಳಿದವರು ಅವನಿಗೆ ಆಧಾರ ಕೊಟ್ಟರು. ಅಂಬರೀಷ, ಏನು ಯೋಚನೆ ಮಾಡಬೇಡಪ್ಪ, ನೀನು ಮಹಾತ್ಮರಿಗೆ ಆಹ್ವಾನ ಕೊಟ್ಟಿದ್ದೀ ನಿಜ, ಆದರೆ ನೀರು ಪಾನ ಮಾಡು, ಪಾರಣೆಯ ಪುಣ್ಯ ನಿನಗೆ ಲಭಿಸ್ತದೆ ಅಂದರು. ಪಾನ ಮಾಡಿದ, ದೇವರ ಸ್ಮರಣೆ ಮಾಡ್ತಾ ಕೂತ. ಬಂದರು ದುರ್ವಾಸರು, ನೀರು ಕುಡಿಯೋ ತನಕ ಕಾಯ್ತಿದ್ರು ಅವರು. ಅವ್ರಿಗೆ ಗೊತ್ತಾಗದೇ ಇರ್ತದ, ಮನೋನಿಯಾಮಕನಾದ ಶಿವನೇ ದುರ್ವಾಸರು, ಅತ್ರಿ ಋಷಿಗಳ ಮಗನಾಗಿದ್ದ ಅಷ್ಟೇ. ನೀರು ಕುಡಿಯೋ ಪುರುಸತ್ತಿಲ್ಲದೆ ಬಂದರು. ಮುಖ ನೋಡೇ ಹೇಳಿದ್ರಂತೆ, ನನ್ನನ್ನು ಆಹ್ವಾನಿಸಿ ನಾನು ಬರುವ ಮುನ್ನವೇನೇ ನೀನು ಪಾರಣೆ ಮಾಡಿದ್ದಿ ಅಂದರೆ ಅತಿಥಿಗೆ ಮಾಡಿದ ಅನ್ಯಾಯ ಅಂತ ಶುರು ಮಾಡಿಬಿಟ್ರು. ಹೆಂಗಿರ್ತಾರೆ ಒಬ್ಬೊಬ್ಬ ಋಷಿಗಳು, ಇದು ಅನ್ಯಾಯ, ನೀನು ಮಾಡಿದ್ದ ಅಪರಾಧ. ಯೋ ಮಾಂ ಅತಿಥಿ ಮಾಯಾತಂ ಆತಿಥ್ಯೇನ ನಿಮಂತ್ರೆ ಚ ಅದತ್ವಾ ಭುಕ್ತವಾನ್ಸ್ತಸ್ಯ ಸದ್ಯಸ್ಥೆ ದರ್ಶಯೇ ಫಲಂ. ಅತಿಥಿ ಅಂತ ನನ್ನನ್ನು ಆಹ್ವಾನಿಸಿ ನನ್ನನ್ನು ಬಿಟ್ಟು ನೀನು ಭುಕ್ತವಾನ್, ನೀನೊಬ್ಬನೇ ಪಾರಣೆ ಮಾಡಿದ್ದಿ, ನಿನಗೆ ತೋರಿಸ್ತೇನೆ ನನ್ನ ಶಕ್ತಿ ಏನು ಅಂತ ಶುರು ಮಾಡಿದರು ದುರ್ವಾಸರು. ಆಗಿಂದಾಗಲೇ ರೋಷದಿಂದ ತಮ್ಮ ಜಟೆಯನ್ನು ಅಪ್ಪಳಿಸಿ ಅಲ್ಲಿದ ಒಂದು ಪಿಶಾಚಿಯನ್ನು ಸೃಷ್ಟಿ ಮಾಡಿದ್ರಂತೆ. ಆ ಕೃತ್ಯ ಪಿಶಾಚಿ ಕುಣಿಲಿಕ್ಕೆ ಶುರು ಮಾಡಿತು. ಆದೇಶ ಮಾಡಿದರು, ಹೋಗಿ ಇವನನ್ನು ಕೊಂದಬಾ ಅಂತ. ಅದು ಕುಣಿತಾ ಕುಣಿತಾ ತಮಾಪತಂತೀಂ ಜ್ವಲತೀಂ ಅಸಿಹಸ್ತಾಂ ಪದಾಭುವಂ, ಕೈಯಲ್ಲಿ ಖಡ್ಗೆ ಹಿಡ್ಕೊಂಡ ಪಿಶಾಚಿ ಕುಣಿತಾ ಕುಣಿತಾ ಅಂಬರೀಷನನ್ನು ಕೊಲ್ಲಿಕ್ಕೆ ಅಂತ ಹತ್ರ ಬಂತು. ಅಂಬರೀಷ ದುರ್ವಾಸರನ್ನು ಕೇಳಿಕೊಳ್ಳಿಲ್ಲ, ಅದರ ಜೊತೆಗೆ ಯುದ್ಧಕ್ಕೂ ಇಳಿಲಿಲ್ಲ. ಪಿಶಾಚಿಯ ಜೊತೆಗೆ ಸುಮ್ಮನೆ ಇದ್ದಾನಂತೆ, ಒಂದು ಹೆಜ್ಜೆ ಹಿಂದೂ ಇಡ್ತಾ ಇಲ್ಲ ಅಂಬರೀಷ. ಅದನ್ನು ಹೇಳ್ತದೆ, ವೇಪಯಂತೀಂ ಸಮುದ್ವೀಕ್ಷ ನಚಚಾಲ ಪದಾನ್ ನೃಪಃ. ಒಂದು ಹೆಜ್ಜೆ ಹಿಂದಾದರೂ ಇಡಬೇಕಲ್ಲ, ಹೆದರಿಕೆಯಿಂದ ಹಿಂದೂ ಇಡಲಿಲ್ಲ. ಅದು ನೋಡಿದರೆ ಥೈ 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 ಕುಣಿತಾ ಬರ್ತಾ ಇದೆ. ಅಂಬರೀಷ ಹಿಂದೇಟ್ ಹಾಕದೆ, ಹಿಂದೂ ಇಡದೆ ಮನಸಾ ದೇವರ ಸ್ಮರಣೆ ಮಾಡ್ತಾ ಇದ್ದದ್ರ ಪ್ರಭಾವದಿಂದ ಅವ ದಿನ ಅರ್ಚನೆ ಮಾಡ್ತಾ ಇದ್ದ ಸುದರ್ಶನ ಚಕ್ರ ಎದ್ದು ಬಂತಂತ. ಅವನಿಗೆ ಭಗವಂತ ಕೊಟ್ಟ ಚಕ್ರ ಅದು. ಅವನು ಮಾಡ್ತಿದ್ದ ಶ್ರದ್ಧೆಯ ಪೂಜೆ, ಭಾಗವತ ಧರ್ಮದ ಅನುಷ್ಠಾನ, ಅವನ ಪ್ರಾಮಾಣಿಕತೆ, ಅದಕ್ಕೆ ಮೆಚ್ಚಿ ಭಗವಂತನೇ ತನ್ನ ಸುದರ್ಶನ ಚಕ್ರ ಅವನಿಗೆ ಕೊಟ್ಟಿದ್ದ. ಅದು ಎದ್ದು ಬಂತು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ. ಕೋಟಿ ಸೂರ್ಯರು ಏಕಕಾಲದಲ್ಲಿ ಬೆಳಗಿದರೆ ಎಷ್ಟು ಪ್ರಭೆ ಬರಬೇಕೋ, ಸುದರ್ಶನ ಬಂದಾಗ ಅಷ್ಟು ಪ್ರಭೆ ಬರ್ತಿತ್ತಂತೆ. ಅದು ಬಂತು. ರಾಜ ಸುಮ್ಮನಿದ್ದಾನೆ. ಖಡ್ಗ ಹಿಡ್ಕೊಂಡು ಬರ್ತಿದ್ದ ಪಿಶಾಚಿಯನ್ನು ಒಂದು ಕಿಡಿಯಿಂದ ಸುಟ್ಟು ಭಸ್ಮ ಮಾಡ್ತಂತೆ. ಬರೀ ಪಿಶಾಚಿ ಭಸ್ಮ ಆದರೆ ಅಲ್ಲ, ಆ ಪಿಶಾಚಿ ಕಳಿಸಿದ ದುರ್ವಾಸರನ್ನು ಅಟ್ಟಿಸ್ಕೊಂಡು ಬಂತು. ಅವರಲ್ಲಿದ ಓಡಿದರು, ಪಲಾಯನ ಮಾಡಿದರು. ಇನ್ನೇನಿದು ನನ್ನ ಸುಡುತ್ತದೆ ಎನ್ನುವು, ನನ್ನ ಯಾರು ರಕ್ಷಣೆ ಮಾಡೋರು ಅಂತ ಬ್ರಹ್ಮಲೋಕಕ್ಕೆ ಬಂದರು. ಸತ್ಯಲೋಕದ ಬ್ರಹ್ಮನನ್ನು, ಕೈಲಾಸದಲ್ಲಿರುವ ಶಿವನನ್ನು ಇದರಿಂದ ನನ್ನ ಪಾರು ಮಾಡಿರಿ ಅಂತ ಕೇಳ್ಕೊಡ್ತಾರೆ. ಅವರಿಬ್ಬರೂ ಪಾರು ಮಾಡಲಿಲ್ಲ. ಇದೇನಿದ್ರು ವಿಷ್ಣುವಿನ ಬಳಿಗೆ ಹೋಗಬೇಕಷ್ಟೇ ಅಂದುಬಿಟ್ರು. ದುರ್ವಾಸರು ವಿಷ್ಣುವಿನ ಬಳಿಗೆ ಬಂದರು. ಆಗ ವಿಷ್ಣು ತನ್ನದೇ ಚಕ್ರ, ತಾನು ಹೇಳಿದರೆ ತನ್ನದೇ ಚಕ್ರವನ್ನು ನಿಲ್ಲಿಸುವ ಶಕ್ತಿ ಇದೆ, ಆದರೆ ಲೋಕಕ್ಕೆಲ್ಲ ತಾನು ಎಷ್ಟು ಭಕ್ತವತ್ಸಲ, ಭಕ್ತ ಪರಾಧೀನ ಅಂತ ತೋರಿಸ್ಬೇಕಾಗಿದೆ. ಆಗ ದುರ್ವಾಸರಿಗೆ ಹೇಳ್ತಾನೆ, ದುರ್ವಾಸ, ಅಂಬರೀಷ ನನ್ನ ಭಕ್ತ, ಮಾಡಿದ್ದಿ ಅವನಿಗೆ ದ್ರೋಹ, ನನ್ನ ಬಳಿಗೆ ಬಂದಿದ್ದಿ, ನಾನು ಈ ಸಮಯದಲ್ಲಿ ನಾನು ಆ ಭಕ್ತನ ಪರನಿದ್ದೇನೆ ಅಂತಂದ. ಅಹಂ ಭಕ್ತಪರಾಧೀನೋ ಹ್ಯಸ್ವತಂತ್ರ ಇವದ್ವಿಜ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ್ಭಕ್ತ ಜನಪ್ರಿಯ. ಇದೆಲ್ಲ ನೆನಪಿಟ್ಟುಕೊಳ್ಬೇಕು ಭಕ್ತರಾದವರು. ನಾನು ಭಕ್ತಪರ, ನಾನು ಭಕ್ತಾಧೀನ, ನಾನು ಭಕ್ತ ಜನಪ್ರಿಯ. ನನ್ನ ಭಕ್ತರನ್ನು ನಾನು ಬಿಟ್ಟುಕೊಡೋ ಮಾತೇ ಇಲ್ಲ. ನಿರಪರಾಧಿ ಅಂಬರೀಷನನ್ನು ಬಿಟ್ಟುಕೊಡುವ ಮಾತಿಲ್ಲ. ನಾಹಂ ಆತ್ಮಾನಮಾತ್ಮಾನಂ ಆಶಾಸೆ ಮದ್ಭಕ್ತೈ ಸಾಧುಭಿರ್ವಿನಾ. ನಾಹಂ ಆತ್ಮಾನಂ ಆಶಾಸೆ ಸಾಧುಭಿರ್ವಿನಾ
ಶ್ರಿಯಂಚ ಅತ್ಯಂತಿಕೀಂ ಬ್ರಹ್ಮನ್ ಯೇಷಾಂ ಗತಿರಹಂಪರ. ನನ್ನನ್ನು ಜಗತ್ತಿಗೆ ನಾನಿದ್ದೇನೆ, ನನ್ನ ಶಕ್ತಿ ಏನು, ನನ್ನ ಕರುಣೆ ಏನು, ನನ್ನ ವ್ಯಕ್ತಿತ್ವ ಏನು ಅಂತ ಪರಿಚಯಿಸುವವರೇ ನನ್ನ ಭಕ್ತರು. ಹಾಗಾಗಿ ನಾನು ಬೇರೆ ಅಲ್ಲ, ನನ್ನ ಬಗ್ಗೆ ಸಾರುವ ನನ್ನ ಭಕ್ತರು ಬೇರೆ ಅಲ್ಲ ಅಂದ ಭಗವಂತ. ನಾಹಂ ಆತ್ಮಾನಮಾಶಾಸೆ ಮದ್ಭಕ್ತೈ ಸಾಧುಭಿರ್ವಿನ. ನನ್ನ ಭಕ್ತರನ್ನು ಹೊರತುಪಡಿಸಿ ನಾನಿಲ್ಲ. ಯಾಕೆ? ನನ್ನನ್ನು ಹೊರತುಪಡಿಸಿ ನನ್ನ ಭಕ್ತರಿಲ್ಲ ಅಂದ. ಎಷ್ಟು ಅನ್ಯೋನ್ಯ ಭಾವ ನನಗೂ ನನ್ನ ಭಕ್ತರಿಗೂ ಇದೆ ಅಂತ ದೇವರೇ ಹೇಳ್ಕೊಂಡಿದ್ದಾನೆ. ಶ್ರಿಯಂಚ ಆತ್ಯಂತಿಕೀಂ ಬ್ರಹ್ಮನ್ ಯೇಷಾಂ ಗತಿರಹಂಪರ. ಅದರಲ್ಲಿಯೂ ಏ ದಾರ ಆಗಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಂ ಇಮಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ತಾನ್ ತ್ಯಕ್ತುಮುತ್ಸಹೆ. ತನ್ನ ಮಡದಿಯನ್ನು, ಮಕ್ಕಳನ್ನು, ಮನೆಯನ್ನು, ಸಂಪತ್ತನ್ನು ಎಲ್ಲ ಬಿಟ್ಟು ನನಗಾಗಿಂತ ತಮ್ಮನ್ನು ಶರಣಕ್ಕೆ ಬಂದಿರ್ತಾರೆ, ಅಂಥವ್ರನ್ನ ಬಿಟ್ಟುಕೊಡ್ಲಿಕ್ಕೆ ನಾನು ಹ್ಯಾಕೆ ಸಾಧ್ಯ ಅಂತಂದ. ನನ್ನನ್ನೇ ಸರ್ವಸ್ವ ಅಂತ ಭಾವಿಸಿ ನನ್ನ ಬಳಿಗೆ ಬಂದವರನ್ನು ನಾನು ಹೇಗೆ ಬಿಟ್ಟುಕೊಡ್ಲಿಯಪ್ಪ? ದುರ್ವಾಸ, ನನ್ನ ಸೇವೆಯಿಂದ ಸಾಲೋಕ್ಯ ಸಿಗ್ತದೆ ಅಂತ ಹೇಳಿದ್ದಾರೆ. ಮತ್ತು ಸೇವೆಯ ಪ್ರತೀತಂಚ ಸಾಲೋಕ್ಯಾದಿ ಚತುಷ್ಟಯಂ. ನನ್ನ ಭಕ್ತರ ಸ್ವಭಾವ ಎಂಥದ್ದು ಗೊತ್ತಾ? ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಇವೆಲ್ಲ ಮೋಕ್ಷದ ವಿಭಾಗ. ನನ್ನಿಂದ, ನನ್ನ ಸೇವೆಯಿಂದ ಪಡಿತಾರೆ ಭಕ್ತರು. ಆದರೆ ಅವರಿಗೆ ಅದರ ಆಸೆ ಇರಲ್ಲ. ಅವರು ಅದರ ಆಸೆಯಿಂದ ಪಡಿತಾರೆ ಅಂತಿಲ್ಲ. ನಾನು ಕೊಟ್ಟರೂ ಅದನ್ನು ಬೇಡ ಅನ್ನೋರು ಇದ್ದಾರೆ. ನೇಚ್ಛಂತಿ ಸೇವೆಯ ಪೂರ್ಣಾಹ ಕುತೋನ್ಯತ್ ಕಾಲವಿದ್ರುಮಾತ್ ಕಾಲವಿದ್ರುತಂ. ಅಂಥಂಥ ಭಕ್ತರನ್ನು ನಾನು ಬಿಟ್ಟುಕೊಡುವ ಮಾತು ಇಲ್ಲವೇ ಇಲ್ಲ. ಉಪಾಯಂ ಕಥಯಿಷ್ಯಾಮಿ ತವ ವಿಪ್ರ ಶೃಣುಷ್ವತಂ. ನೀನಿಷ್ಟು ನನ್ನನ್ನು ಶರಣು ಬಂದಿದ್ದಿ, ನಿನ್ನ ಹಿಂದೆ ಚಕ್ರ ಅಟ್ಟಿಸ್ಕೊಂಡು ಬಂದಿದೆ ಅಂತ, ಆದರೂ ನಿನಗೊಂದು ಉಪಾಯ ಹೇಳಿಕೊಡ್ತೇನೆ ಅಂತಂದರು. ದೇವರು ದುರ್ವಾಸರಿಗೆ ಉಪಾಯ ಹೇಳ್ತಾನೆ ತನ್ನ ಚಕ್ರದ ಪ್ರಯೋಗ ಮಾಡಿ. ಏನು ಉಪಾಯ? ಅಯಂ ಹ್ಯಾತ್ಮಾಭಿಚಾರಸ್ತೆ ಯತಸ್ತಂ ಯಾತು ವೈ ಭವಾನ್ ಸಾಧುಷು ಪ್ರತಿಹತಂ ತೇಜಃ ಪ್ರಹಿತಂ ತೇಜಃ ಪ್ರಹರ್ತು ಕುರುತೆ ಶಿವಂ. ಅಯಂ ಆತ್ಮಾಭಿಚಾರ. ನೀನು ಅಂಬರೀಷನಿಗೆ ಮಾಡಿ ಬಂದಿದ್ದೇನೆ ಅಂತ ಅಂದ್ಕೊಂಡಿದ್ದಿ. ಕೃತ್ಯ ಪ್ರಯೋಗ ಅದು ಅಂಬರೀಷನಿಗೆ ಮಾಡಿದ್ದಲ್ಲ, ಅದು ನನಗೇ ಮಾಡಿದ್ದು ಅಂದ. ಅಯಂ ಆತ್ಮಾಭಿಚಾರ, ನನಗೇ ಮಾಡಿದ್ದು. ಯಾರ ಅಧಿಷ್ಠಾನದಲ್ಲಿ ನೀನು ಮಾಡಿದ್ದಿ ಅಲ್ಲಿಗೆ ಹೋಗು. ಯಾತಸ್ತಂ ಯಾತು ವೈಭವಾಂ, ಅಲ್ಲಿಗೆ ಹೋಗು. ಸಾಧುಷು ಪ್ರತಿಹತಂ ಪ್ರಹಿತಂ ತೇಜಃ. ಲೋಕಕ್ಕೆ ಗೊತ್ತಾಗಬೇಕು, ನನ್ನ ಭಕ್ತರ ವಿರುದ್ಧ ಯಾರಾದರೂ ಬಂಡಾಯ ಎದ್ದರೆ ಅವರ ಸ್ಥಿತಿ ಏನಾಗ್ತದೆ ಅಂತ ಗೊತ್ತಾಗಬೇಕು ಅಂದ ದೇವರು. ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತರ ವಿರುದ್ಧ ದಂಡೆತ್ತಿ ಬಂದರೆ, ಅಭಿಚಾರ ಮಾಡಿದರೆ, ಅವರನ್ನು ಯಾರಾದರೂ ತಿರಸ್ಕರಿಸಿದರೆ, ನಿಂದಿಸಿದರೆ ಅವರಿಗೇನಾಗ್ತದೆ ಅಂತ ಗೊತ್ತಾಗಬೇಕು. ನನ್ನ ಶಕ್ತಿ ಅವರೊಳಗೆ ಎಂಥದ್ದಿರ್ತದೆ. ಹಾಗಾಗಿ ಅವರ ಬಳಿಗೆ ಹೋಗು, ಅವನೇ ನಿನಗೆ ಸರಿಯಾದ ಶಾಂತಿಯನ್ನು ಮಾಡ್ತಾನೆ ಅಂತ ಹೇಳಿದ. ದುರ್ವಾಸರು ವಿಷ್ಣು ಲೋಕದಿಂದ ಕೆಳಗೆ ಬಂದರು. ಅಂಬರೀಷನನ್ನು ಕೇಳಿಕೊಂಡ್ರು, ಅಂಬರೀಷ ನೀನೇ ಏನಾದರೂ ಮಾಡಪ್ಪ ಅಂತ. ಆ ಅಂಬರೀಷ ಎಷ್ಟು ದೊಡ್ಡ ಭಕ್ತ ನೋಡ್ರಿ. ಆತ ಅಂತಾನೆ, ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾ ಇಡಸ್ಪತೆ. ಹೇ ಸುದರ್ಶನ, ನಿನಗೆ ನಮಸ್ಕಾರ ಮಾಡ್ತೇನೆ. ಸಹಸ್ರಾರ ಅಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್, ಸಕಲ ಅಸ್ತ್ರಗಳು ನಿನ್ನ ಮುಂದೇನಲ್ಲ, ನೀನೆಲ್ಲ ಅಸ್ತ್ರಗಳನ್ನು ನುಂಗಿ ಹಾಕ್ತಿ. ವಿಪ್ರಾಯ ಸ್ವಸ್ತಿ ಭೂಯ ಇಡಸ್ಪತೆ. ಈ ವಿಪ್ರ ವಿರೋಧ ಮಾಡಿದ ನಿಜ, ಆದರೆ ಅವನಿಗೆ ಸ್ವಸ್ತಿಯನ್ನು ಉಂಟು ಮಾಡು ಅಂತ ಕೇಳ್ಕೊಂಡಂತೆ. ಅಷ್ಟೇ ಅಲ್ಲ, ನನ್ನಿಂದ ಏನಾದರೂ ದಾನ ಮಾಡಿದರೆ ಪುಣ್ಯ ಗಳಿಸಿದ್ದಿದ್ರೆ, ಯಾಗ ಮಾಡಿದ್ರಿಂದ ಪುಣ್ಯ ಬಂದಿದ್ದರೆ, ಸ್ವಧರ್ಮದ ಆಚರಣೆಯಿಂದ ಪುಣ್ಯ ಬಂದಿದ್ದರೆ, ಅಂಬರೀಷ ಹೇಳುವ ಮಾತು, ಆ ಎಲ್ಲ ಪುಣ್ಯವನ್ನು ಕೊಡ್ತೇನೆ, ಈ ಬ್ರಾಹ್ಮಣನನ್ನು ರಕ್ಷಿಸು ಅಂತ ಕೇಳ್ಕೊಂಡಂತೆ. ಈ ವಿಪ್ರನನ್ನು ರಕ್ಷಿಸು. ಯಾರಿಗಿದೆ ಇಂಥ ಕರುಣೆ?
ತನ್ನ ಪುಣ್ಯವನ್ನು ಮೀಸಲಿಟ್ಟು ತನಗೆ ಪ್ರತಿರೋಧ ಮಾಡಿದವನನ್ನೂ ರಕ್ಷಿಸು ಅಂತ ಕೇಳುವಂಥ ಕರುಣೆ ಯಾರಿಗಿದೆ? ವಿಷ್ಣು ಭಕ್ತರಿಗೆ ಮಾತ್ರ ಈ ಭಾವ ಇರ್ತದೆ ಅಂತದೆ ಭಾಗವತ. ಆ ಚಕ್ರ ಶಾಂತ ಆಯಿತು. ಶಾಂತ ಆದ ಚಕ್ರ ನೋಡಿ ದುರ್ವಾಸರಂತಾರೆ, ಅಹೋ ಅನಂತ ದಾಸಾನ ಮಹತ್ವಂ ದೃಷ್ಟ ಮಧ್ಯ ಮೇ. ಭಗವದ್ಭಕ್ತರ ಮಹತ್ವ ಎಂಥದ್ದು ಅಂತ ನನ್ನ ಕಣ್ಣಿಗೆ ಬಿತ್ತಿವತ್ತು, ನನ್ನ ಕಣ್ಣಿಗೆ ಬಿತ್ತು. ನಾನು ಪಾಪ ಮಾಡಿದರು, ನಾನು ಅವನಿಗೆ ಅಪಕಾರ ಮಾಡಿದರು, ನನ್ನ ಮೇಲೆ ಮತ್ತೆ ಪುನಃ ಉಪಕಾರ ಮಾಡ್ತಾನಲ್ಲ, ಇದು ಎಂಥ ಅದ್ಭುತ ಅಂತ ಕೊಂಡಾಡ್ತಾರೆ. ಆಮೇಲೆ ರಾಜ ಕರೆದ, ಹೋಗೋದು ಹೋಗಿದ್ರಿ ಹೋದ ವರ್ಷದ ಕಾರ್ತಿಕ ಮಾಸಕ್ಕೆ, ಬರೋ ಅಷ್ಟರಲ್ಲಿ ಮುಂದಿನ ಕಾರ್ತಿಕ ಮಾಸ ಬಂದಾಗಿದೆ, ಇವತ್ತಾದರೂ ಬರ್ರಿ ಭೋಜನಕ್ಕೆ ಕೂಡ್ರಿ, ಆತಿಥ್ಯ ಸ್ವೀಕರಿಸ್ರಿ ಎಂದ. ಆತಿಥ್ಯ ಸ್ವೀಕಾರ ಮಾಡಿದರು. ಅಂಬರೀಷನ ಆತಿಥ್ಯ. ಪ್ರೀತೋಸ್ಮಿ ಅನುಗೃಹೀತೋಸ್ಮಿ ತವ ಭಾಗವತಸ್ಯ ವೈ ದರ್ಶನ ಸ್ಪರ್ಶನಾಲಾಪೈ ಆತಿಥ್ಯೇನ ಆತ್ಮಮೇಧಸ. ನೋಡಿ ದುರ್ವಾಸರ ಮಾತು, ಪ್ರೀತೋಸ್ಮಿ ಅನುಗೃಹೀತೋಸ್ಮಿ, ಬಹಳ ಪ್ರೀತಿ ಆಯಿತು ಅಂಬರೀಷ ನಿನ್ನ ನೋಡಿ ಅಂತಂದ್ರಂತ. ನಿನ್ನ ದರ್ಶನ ಮಾಡಿ, ನಿನ್ನ ಅಂಗಸ್ಪರ್ಶ ಮಾಡಿ, ದರ್ಶನ ಸ್ಪರ್ಶನ ಆಲಾಪ, ಆ ಅಂಬರೀಷನ ಜೊತೆಗೆ ಹರಟೆ ಹೊಡೆದ್ರಂತೆ. ಏನು ನಿನ್ನಲ್ಲಿ ಕಂಡ ದೇವರ ಭಕ್ತಿ, ಎಷ್ಟು ವಿಶ್ವಾಸ ನಿನ್ನಲ್ಲಿ. ನೋಡಿ ಹರಟೆ ಹೊಡೆಯೋದನ್ನು ಭಾಗವತ ಅಪೇಕ್ಷೆ ಪಡ್ತದೆ. ಲೌಕಿಕ ಬೇಡ ಅಂತದಷ್ಟೆ, ಲೌಕಿಕ ಬೇಡ. ಲೌಕಿಕನೇ ಇದ್ದರೂ ಭಗವಂತನ ನೆನಪು ಬರುವಂಥದ್ದು ಮಾಡಬೇಕಂತ. ದರ್ಶನ, ಭಗವದ್ಭಕ್ತರ ದರ್ಶನ ದುರ್ಲಭ, ಸ್ಪರ್ಶ ಇನ್ನೂ ದುರ್ಲಭ, ಅವರೊಟ್ಟಿಗೆ ಮಾತು ಕಥೆ ಒಡನಾಟ ಮತ್ತಷ್ಟು ದುರ್ಲಭ. ಅಂಥದ್ದು ನಿನ್ನೊಟ್ಟಿಗೆ ಆಯ್ತಲ್ಲ ಅಂತ ಸಂತೋಷಪಟ್ಟರು. ಕರ್ಮ ಅವಧಾತಮೇತತ್ತೇ ಗಾಯಂತಿ ಸ್ವಸ್ತ್ರಿಯೋ ಮುಹುಹು. ಶುಕಮುನಿಗಳಂತಾರೆ, ಈ ಕಥೆ ಯಾರು ಚೆನ್ನಾಗಿ ಹೇಳ್ತಾರೆ ಕೇಳ್ತಾರೆ, ಒಳ್ಳೆಯ ಪುಣ್ಯ, ಉತ್ತಮವಾದ ಪುಣ್ಯ ಕೀರ್ತಿ ಅವರಿಗೆ ಲಭಿಸ್ತದೆ ಅಂತ ಫಲಶ್ರುತಿ ಹೇಳಿದ್ದಾರೆ. ಇತ್ಯೇತತ್ ಪುಣ್ಯಮಾಖ್ಯಾನಂ ಅಂಬರೀಷಸ್ಯ ಭೂಪತೆ ಸಂಕೀರ್ತಯನ್ ಅನುಧ್ಯಾಯನ್ ಭಕ್ತೋ ಭಗವತೋ ಭವೇತ್. ಅಂಬರೀಷನ ಉಪಾಖ್ಯಾನವನ್ನು ಹೇಳಿದರೆ ಕೇಳಿದರೆ ಭಗವದ್ಭಕ್ತನಾಗ್ತಾನೆ, ಭಗವಂತನ ಅನುಗ್ರಹ ಅವನಿಗೆ ಲಭಿಸ್ತದೆ ಅಂತ ತಿಳಿಸಿದ್ದಾರೆ. ಇದು 9ನೇ ಸ್ಕಂದದಲ್ಲಿ ಬಂದ ಮತ್ತೊಂದು ಉಪಾಖ್ಯಾನ. ಇಂಥ ಎಷ್ಟೋ ಚರಿತ್ರೆಗಳನ್ನು ಹೇಳ್ತದೆ 9ನೇ ಸ್ಕಂದ ಭಾಗವತ. ರಾಮಾವತಾರದ ಕಥೆಯನ್ನು ತಿಳಿಸಿದ್ದಾರೆ. ದಶರಥ ರಾಜನ ಮಗನಾಗಿ ರಾಮ ವಿಷ್ಣುನೇ ಅವತಾರ ಮಾಡಿದ. ಶ್ರೀಮಾನ್ ಪೂರ್ವಂ ಪ್ರಜಾತೋ ಅಥವಾ ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತಃ ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತ ತಾಟಕಾಂಘಾತುಕೋಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯಾಹಲ್ಯಾ ಶಾಪಾಚ್ಚ ಭಂಕ್ತ್ವಾ ಶಿವಧನುರುಪಯನ್ ಜಾನಕೀಂ ನಃ ಪ್ರಸೀದೇತ್. ಇದು ಮಂತ್ರಾಲಯ ಪ್ರಭುಗಳು ರಾಮನ ಚರಿತ್ರೆಯನ್ನು ಕೇವಲ 12 ಶ್ಲೋಕದಲ್ಲಿ ಸೆರೆ ಹಿಡಿದಿದ್ದಾರೆ. ರಾಮಚರಿತ್ರ ಮಂಜರಿ ಅಂತ. ಇಡೀ ರಾಮಾಯಣ ಕೆಲವೇ ಶ್ಲೋಕಗಳಲ್ಲಿ ಸಂಗ್ರಹಿಸಬೇಕಾದ್ರೆ ಅವರ ಸಂಗ್ರಹ ಕೌಶಲ ಎಷ್ಟಿರಬೇಡ, ಅದು ಅವರಿಗೇ ಸಾಧ್ಯ, ಮತ್ತೊಬ್ಬರಿಗಲ್ಲ. ರಾಮನ ಕಥೆ ಪರಮಸುಂದರ. ಭಾಗವತದ 9ನೇ ಸ್ಕಂದ ರಾಮಾವತಾರವನ್ನು ಹೀಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತದೆ. ಗುರುವರ್ಥೇ ತ್ಯಕ್ತರಾಜ್ಯ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾ. ತನ್ನ ತಂದೆ ದಶರಥ ರಾಜ ಕೈಕೇಯಿ ಕೊಟ್ಟ ಮಾತು ಸತ್ಯ ಆಗಲಿ, ನನ್ನಪ್ಪ ಸುಳ್ಳುಗಾರ, ಮಾತು ಕೊಟ್ಟಿದ್ದು ತಪ್ಪಿದ ಅಂತ ಆಗಬಾರ್ದು. ಆ ತಂದೆ ಕೊಟ್ಟ ಮಾತನ್ನು ಮಗನಾಗಿ ರಾಮ ನಾನು ಪಾಲನೆ ಮಾಡೇ ಮಾಡ್ತೀನಿ ಅಂತ ತನ್ನ ಪತ್ನಿ ಸೀತೆ ಒಟ್ಟಿಗೆ ಕಾಡಿಗೂ ಹೋದ. ನಾಡಿನಲ್ಲಿದ್ದು ದೊಡ್ಡಿಸ್ತಿಗೆ ತೋರಿಸೋದಲ್ಲ, ಸಮಯ ಬಂದರೆ ಕಾಡಿನಲ್ಲೂ ಇರಬಲ್ಲೆ ಅಂತ ತೋರಿಸಿದ ರಾಮ. ಪದ್ಮಪದ್ಭ್ಯಾಂ ಪ್ರಿಯಾಯಾ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥರುಜೋ ಯೋ ಹರೀಂದ್ರಾನುಜಾಭ್ಯಾಂ
ವೈರೂಪ್ಯಾಚೂರ್ಪಣಾಖ್ಯಾಃ ಪ್ರಿಯವಿರಹರುಷಾರೋಪಿತಭ್ರೂ ವಿಜೃಂಭಃ ತ್ರಸ್ತಾಬ್ಧಿಃ ಬದ್ಧಸೇತುಃ ಖಲದವದಹನಃ ಕೋಸಲೇಂದ್ರೋವತಾನ್ಮಾಂ. ತ್ರಸ್ತಾಬ್ಧಿಃ ಬದ್ಧಸೇತುಃ ಅಂತಾರೆ. ಬಹಳ ಅದ್ಭುತ ಮಹಿಮೆ. ಇದನ್ನು ರಾಮಾಯಣದ ಮಹಿಮೆಯನ್ನು ಸ್ವಲ್ಪ ವಿಸ್ತಾರ ಮಾಡಿದ್ದಾರೆ. ರಾಮ ಸೀತೆಯನ್ನು ಹುಡುಕುವ ನೆಪ ಮಾಡಿಕೊಂಡು ಸರ್ವಜ್ಞನಾದರೂ ವಿಡಂಬನೆ ಮಾಡ್ತಾ ದಕ್ಷಿಣ ಸಮುದ್ರದ ತೀರಕ್ಕೆ ಬಂದ. ಸೀತೆ ಅಲ್ಲಿದ್ದಾಳೆ ಲಂಕಾಪಟ್ಟಣದಲ್ಲಿ, ಅಶೋಕವನದ ಶಿಂಶುಪಾ ವೃಕ್ಷದ ಅಡಿಯಲ್ಲಿ. ಆಂಜನೇಯ ಸಮುದ್ರ ಹಾರಿ ಬಂದು ಲಂಕೆಯನ್ನು ಸುಟ್ಟು ಕರಕಲು ಮಾಡಿ ಪುನಃ ರಾಮನ ಪಾದಕ್ಕೆ ಬಂದು ನಮಸ್ಕಾರ ಮಾಡಿದ್ದ ಚೂಡಾಮಣಿ ಇಟ್ಟು. ಕಥೆ ಸುಂದರಕಾಂಡ ಬಹಳ ಪ್ರಸಿದ್ಧ. ಸರಿ, ರಾವಣನೊಟ್ಟಿಗೆ ಯುದ್ಧ ಸಾರಬೇಕಿನ್ನು. ಯುದ್ಧ ಮಾಡಬೇಕಾದ್ರೆ ಸಮುದ್ರ ದಾಟಬೇಕಲ್ಲ, ಸಮುದ್ರಕ್ಕೆ ಸೇತುವೆ ಕಟ್ಟೋಣ ಅಂತ ಸಂಕಲ್ಪ ಮಾಡಿದ. ಸಮುದ್ರದ ಹತ್ತಿರ ಬಂದ. ಸಮುದ್ರ ನೋಡಿದರೆ ಭಾರಿ ಭಾರಿ ರಭಸದ ಅಲೆಗಳಿಂದ ಉಕ್ಕೇರಿ ಬರ್ತಾ ಇತ್ತಂತೆ. ಮೊದಲು ರಾಮ ಸಮುದ್ರವನ್ನು ನೋಡಿದ ಕೂಡಲೇ ದೃಷ್ಟಿ ಬದಲಾಯಿಸಲಿಲ್ಲ. ಸುಮ್ಮನೆ ನೋಡೋಣ ಇವತ್ತಲ್ಲ ನಾಳೆ ಕಡಿಮೆ ಆಗ್ತದೆ ಅಂತ. ಆದರೆ ಅದು ಏನು ಕಡಿಮೆ ಆಗಲಿಲ್ಲ. ಅದರದ್ದು ರಭಸ ಏನು ಎತ್ತೆತ್ರ ಅಲೆಗಳು ಬರ್ತಾನೇ ಇದ್ವಂತೆ. ಒಂದು ದಿನ ಕಾದ, 2 ದಿನ ಕಾದ, ಇನ್ನೂ ಸಮುದ್ರ ಉಕ್ಕೇರೋದು ಕಡಿಮೆ ಆಗಲಿಲ್ಲ. ಇನ್ನು ಸಮಯ ಇಲ್ಲ ಅಂಥೇಳಿ ಸಮುದ್ರದ ಅಲೆಗಳ ಮೇಲೆ ತನ್ನ ದೃಷ್ಟಿ ಹಾಕಿದ ಅಂತದೆ. ಯದ್ರೋಷ ವಿಭ್ರಮ ವಿವೃತ್ತ ಕಟಾಕ್ಷಪಾತ ಸಂಭ್ರಾಂತ ನಕ್ರಮಕರೋ ಭಯಗೀರ್ಣ ಘೋಷಃ ಸಿಂಧುಶಿರಸ್ಯರ್ಹಣಂ ಪರಿಗೃಹ್ಯ ರೂಪೀ ಪಾದಾರವಿಂದಮುಪಗಮ್ಯ ಬಭಾಷಯೇತತ್. ತನ್ನ ಕುಡಿನೋಟ ಸಮುದ್ರದ ಮೇಲೆ ಹಾಕಿದರೆ ರೋಷ, ಅದನ್ನು ಹೇಳಿದೆ. ಯದ್ರೋಷ ವಿಭ್ರಮ ವಿವೃತ್ತ ಕಟಾಕ್ಷಪಾತ. ಕಣ್ಣು ಕೆಂಪು ಮಾಡಿ ಸಿಟ್ಟಿನ ದೃಷ್ಟಿಯನ್ನು ಸಮುದ್ರದ ಮೇಲೆ ಹಾಕಿದರೆ ಸಮುದ್ರದ ನೀರು ಬತ್ತಲಿಕ್ಕೆ ಶುರು ಆಯಿತು, ಒಣಗಲಿಕ್ಕೆ ಶುರು ಆಯಿತು. ಒಳಗಿರುವ ಮೀನು ಮೊಸಳೆಗಳಿಗೆ ನೀರಿಲ್ಲ ಅಂದಾಗ ಪ್ರಾಣ ಹೋಗುವ ಸ್ಥಿತಿ ಬಂತು. ಸಮುದ್ರ ರಾಜನಿಗೆ ಅರ್ಥ ಆಯಿತು, ಇನ್ನು ತಡ ಮಾಡಿದರೆ ನೀರೆಲ್ಲ ಬತ್ತಿ ಹೋಗ್ತದೆ. ರಾಮ ನಡ್ಕೊಂಡೇ ಲಂಕೆಗೆ ಹೋಗಿಬಿಡ್ತಾನೆ. ಲಂಕೆಗೆ ಹೋಗ್ಲಿಕ್ಕೆ ಸೇತುವೆನೇ ಬೇಡ, ನಡ್ಕೊಂಡೇ ಹೋಗಿಬಿಡ್ತಾನೆ. ಸಮುದ್ರ ರಾಜ ಭಯಭೀತನಾಗಿ ಮೂರ್ತಿಮತ್ತಾಗಿ ಬಂದ. ತಲೆ ಮೇಲೆ ರತ್ನಗಳನ್ನು ಹಿಡಿದಿದ್ದ ರತ್ನಾಕರ. ರಾಮನಿದ್ದೆಡೆಗೆ ಬಂದು ಕ್ಷಮಾಪಣೆ ಕೇಳಿ ರಾಮನಿಗೆ ಶರಣು ಬಂದು ಸ್ತೋತ್ರ ಮಾಡಿದ ಅಂತ ಭಾಗವತ ಹೇಳ್ತದೆ. ಸಮುದ್ರ ರಾಜ ಮಾಡಿದ ರಾಮಸ್ತೋತ್ರ. ತಂತ್ವಾ ವಯಂ ಜಡಧಿಯೋ ನುವಿದಾಮ ಭೂಮನ್ ಕೂಟಸ್ಥಮಾದಿಪುರುಷಂ ಜಗತಾಮಧೀಶಂ ಯತ್ಸತ್ವತಃ ಸುರಗಣಾ ರಜಸಃ ಪ್ರಜೇಶಾಮನ್ಯೋಶ್ಚ ಭೂತಪತಯಃ ಸ ಭವಾನ್ ಗುಣೇಶಃ. ವಯಂ ಜಡಧಿಯಃ, ನಾವು ಜಡಬುದ್ಧಿಯವರು ರಾಮಚಂದ್ರ. ನೀನು ಕೂಟಸ್ಥ ಆದಿಪುರುಷ, ಜಗತ್ತಿನ ಆದಿಪುರುಷ ನೀನೇ. ನಿನ್ನನ್ನು ಮನುಷ್ಯ ಅಂತ ಭ್ರಮಿಸಿಬಿಟ್ಟೆ, ತಪ್ಪಾಗಿದೆ, ಕ್ಷಮೆ ಮಾಡು. ನಿನ್ನಿಂದಲೇ ಪ್ರಪಂಚದ ಸೃಷ್ಟಿ ಸ್ಥಿತಿಲಯಗಳು ಆಗ್ತವೆ. ನಾನು ಅರ್ಥ ಮಾಡಿಕೊಳ್ಳದೆ ನಿನ್ನ ವಿರೋಧ ಮಾಡಿದ್ದು ತಪ್ಪಾಗಿದೆ, ಕ್ಷಮಿಸು. ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅನ್ನೋ ನಿನ್ನ ಸಂಕಲ್ಪ ಪೂರ್ಣಗೊಳಿಸು. ಬಧ್ನೀಹಿ ಸೇತುಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯೇನೋ ಯಮುಪೇತ್ಯ ಭೂಪಾಹ. ಮುಂದೆ ಬರುವ ರಾಜಾಧಿರಾಜರು ಈ ಸೇತುವೆಯನ್ನು ನೋಡಿ ನಿನ್ನ ಕೀರ್ತಿಯನ್ನು ಗಾನ ಮಾಡುವ ಹಾಗಿರಲಿ, ಅಂಥ ಸೇತುವೆಯನ್ನು ನಿರ್ಮಾಣ ಮಾಡು ಅಂತಂದ್ರಂತೆ. ಕೆಲಸ ಮಾಡಿದರೆ ಅಧಿಕಾರದಲ್ಲಿದ್ದವರು ಅಂಥದ್ದು ಮಾಡಬೇಕು. ಅಧಿಕಾರದಲ್ಲಿ ಬಂದ ಮೇಲೆ ದೇವರು ಕೊಟ್ಟ ಅಧಿಕಾರ ಅಂತ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಮುಂದೆ ಬರುವ ಅಧಿಕಾರದಲ್ಲಿ ಯಾರೆಲ್ಲ ಇದ್ದಾರೋ ಅವರು ನೆನಪಿಸ್ಕೊಳ್ತಿರ್ಬೇಕಂತ. ಇಂಥ ಒಬ್ಬರು ಇದನ್ನು ಆಳಿ ಹೋದರೂ ಅವ್ರು ಮಾಡಿದ ಕೊಡುಗೆ ಇದು, ಮಾಡಿದರೆ ಹಾಗೆ ಮಾಡಬೇಕು ಅಂತ ಅನ್ನಿಸ್ಬೇಕಂತ. ಅಯ್ಯಪ್ಪ ಇವರು ಯಾಕಾದರೂ ಬಂದರು ಅಧಿಕಾರಕ್ಕೆ, ಕೂತದ್ದೇ ತಪ್ಪಾಗಿದೆಯಲ್ಲ ಅಂತ ಅನ್ನಬಾರ್ದು. ಮುಂದಿನವರೆಲ್ಲ ಇವರು ಆಳಿ ಹೋದದ್ದೇ ಎಡವಟ್ಟು ಅಂತ ಅನ್ನಬಾರ್ದು. ನೋಡಿ, ರಾಮನ ಹಾಗೆ ಸಮುದ್ರ ರಾಜ ಕೊಂಡಾಡ್ತಾನೆ. ನೀನು ಇವತ್ತು ನಿರ್ಮಾಣ ಮಾಡುವ ಈ ಸೇತುವೆ
ಮುಂದೆ ಬರುವ ರಾಜಾಧಿರಾಜರು ನಿನ್ನ ಕೀರ್ತಿಯನ್ನು ಕೊಂಡಾಡಬೇಕು, ನಿನ್ನ ಪರಾಕ್ರಮವನ್ನು ಕೊಂಡಾಡಬೇಕು, ನಿನ್ನ ಕೀರ್ತಿ ನಿನ್ನ ಪರಾಕ್ರಮ ಅವರಿಗೆ ಸ್ಫೂರ್ತಿಯಾಗಬೇಕು, ಹಾಗೆ ಸೇತುವೆಯನ್ನು ನಿರ್ಮಾಣ ಮಾಡು ಅಂತ ಹೇಳಿದ. ನೋಡಿ, ಶೌರ್ಯ ಅಂದರೆ ಹಾಗಿರಬೇಕು, ಅಧಿಕಾರ ಅಂದರೆ ಹಾಗಿರಬೇಕು ಅಂತ ಹೇಳ್ತದೆ ಭಾಗವತ. ಬಧ್ನೀಹಿ ಸೇತುಮಿಹತೆ ಯಶಶೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಃ ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋವಮೇಹಂ. ಕಾಮಂ ಪ್ರಯಾಹಿ, ಸೇತುವೆ ನಿರ್ಮಾಣ ಆದಮೇಲೆ ಅದರ ಮೇಲೆ ಕಪಿಗಳ ಜೊತೆಗೆ ನೀನು ಯಥೇಚ್ಛವಾಗಿ ಹೊರಡ್ಬೋದು. ಸಿಗ್ತಾನೆ ರಾವಣ, ಸಿಗ್ತಾನೆ, ಅವನೊಟ್ಟಿಗೆ ಯುದ್ಧ ಮಾಡು, ಅವನನ್ನು ಇಲ್ಲ ಅಂತನಿಸು, ನಿನ್ನ ಪತ್ನಿಯನ್ನು ನೀನು ಪಡಿ ಅಂತ ಆ ರಾಮಚಂದ್ರನನ್ನು ಸಮುದ್ರ ರಾಜ ಸ್ತೋತ್ರ ಮಾಡಿದ ಅನ್ನೋ ಕಥೆ ಭಾಗವತದ 9ನೇ ಸ್ಕಂದದಲ್ಲಿ ಸೆರೆ ಹಿಡಿದಿದೆ. ಹೀಗೆ ರಾಮನ ಶೌರ್ಯ, ರಾಮನ ಪರಾಕ್ರಮ, ರಾಮನ ದೈವತ್ವ, ರಾಮ ಸಮುದ್ರಕ್ಕೆ ಸೇತುವೆ ನಿರ್ಮಾಣ ಮಾಡಿದ್ದು ಕೇವಲ ತನ್ನಿಚ್ಛೆಯಂತೆ ಅಲ್ಲ, ಸಮುದ್ರ ರಾಜನ ಪ್ರಾರ್ಥನೆಯಂತೆ ಮಾಡಿದ. ಇವತ್ತು ನದಿಗಳಿಗೆ ಅಣೆಕಟ್ಟು ಕಟ್ತಾರೆ, ನದಿಯನ್ನು ಕೇಳಿರ್ತಾರ? ಸಮುದ್ರ ಅಣೆಕಟ್ಟು ಕಟ್ತಾರೆ, ಸಮುದ್ರವನ್ನು ಕೇಳ್ತಾರ? ರಾಮ ಅಣೆಕಟ್ಟು ಕಟ್ಟುವಾಗ ಸಮುದ್ರವನ್ನು ಕೇಳಿ ಕಟ್ಟಿದ್ನಂತೆ ಸೇತುವೆಯನ್ನು. ಇದು ರಾಮ ಮಾಡುವ ಸೇತುವೆಗೂ ಬೇರೆಯವರು ಲೋಕದಲ್ಲಿ ಮಾಡ್ತಾ ಇರುವ ಸೇತುವೆಗಳಿಗೂ ವ್ಯತ್ಯಾಸ ಇದೆ ಅಂತದೆ ಭಾಗವತ. ಇಂಥ ರಾಮನ ಈ ಚರಿತ್ರೆಯ ಸಂದೇಶ ಏನು? ಸಮುದ್ರದ ನೀರನ್ನೇ ಕುಡಿನೋಟದಿಂದ ಬಚ್ಚಿದ್ನಲ್ಲ, ನಮಗೆಲ್ಲ ಒಂದು ತಿಳುವಳಿಕೆ ಕೊಟ್ಟ. ನನ್ನ ಕುಡಿನೋಟ ನಿಮ್ಮೆಲ್ಲರ ಸಂಸಾರ ಸಾಗರದ ಮೇಲೆ ಬಿದ್ದರೆ ಅದು ತಾನಾಗೆ ಒಣಗುತ್ತದೆ, ಅದಕ್ಕೆ ನನ್ನ ಕುಡಿನೋಟವನ್ನು ಬೀಳಿಸ್ರಿ ಅಂತಂತಾನೆ ದೇವರು. ದೇವರ ಕುಡಿನೋಟ ಬಿದ್ದರೆ ಸಾಕು. ಹೀಗೆ ರಾಮಾವತಾರದ ಚರಿತ್ರೆಯ ವಿಶೇಷತೆ ಭಾಗವತದಲ್ಲಿ ಮೂಡಿಬಂದಿದೆ. 9ನೇ ಸ್ಕಂಧದ ಸೂರ್ಯವಂಶದ ರಾಜರ್ಷಿಗಳ ಚರಿತ್ರೆಗಳು, ಚಂದ್ರವಂಶದಲ್ಲಿ ಬಂದ ರಾಜರ್ಷಿಗಳ ಚರಿತ್ರೆಗಳೆಲ್ಲ ವಿಶೇಷ. ಮುಂದೆ 10ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣನ ಕಥೆಯನ್ನು ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ ಪರೀಕ್ಷಿತ್ ರಾಜ. ಅದನ್ನು ವಿಸ್ತಾರ ಮಾಡ್ತಾರೆ. ನಿವೃತ್ತತರ್ಷೈರುಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರಮನೋಭಿರಾಮಾತ್ ಕೌತ್ತಮಶ್ಲೋಕಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಕೃಷ್ಣನ ಕಥೆ ಹೇಳಬೇಕಾದ್ರೆ ನಿವೃತ್ತತರ್ಷೈರುಪಗೀಯಮಾನಾತ್, ಹಸಿವೆ ನೀರಡಿಕೆಗಳನ್ನು ಬಿಟ್ಟಿರಬೇಕು ಅಂತ ಒಂದರ್ಥ. ವಿಷಯದ ಅಭಿಲಾಷೆಯನ್ನು ದೂರ ಮಾಡಿಕೊಂಡವರು ಚೆನ್ನಾಗಿ ಹೇಳ್ತಾರಂತೆ. ಒಳಗೆ ವಿಷಯದ ಅಭಿಲಾಷೆ ಇರಬಾರ್ದು, ಅಂದರೆ ವೈರಾಗ್ಯ ಬಂದಿರಬೇಕು ಅಂತ ಅರ್ಥ. ಚೆನ್ನಾಗಿ ವೈರಾಗ್ಯವಂತರಾಗಿದ್ದರೆ ಶ್ರೀಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಸಮರ್ಥರಾಗ್ತಾರಂತೆ. ತೃಷೆ ಬಿಟ್ಟವರು, ಅವನ ಭಗವಂತನ ಕಥೆ ಅದು ಭವೌಷಧಾತ್. ಕೃಷ್ಣನ ಕಥೆಯ ಶಕ್ತಿ ಏನು? ಸಂಸಾರ ರೋಗವನ್ನು ದೂರ ಮಾಡುವ ಶಕ್ತಿ ಕೃಷ್ಣನ ಕಥೆಗಿದೆ. ಅದಕ್ಕೆ ಭವೌಷಧ ಅಂತ ಕರೆದಿದ್ದಾರೆ. ಬೇರೆಯವರ ಕಥೆ ಮತ್ತಷ್ಟು ಸಂಸಾರದಲ್ಲಿ ಮುಳುಗಿಸ್ತದೆ, ಮೇಲಾಗಿ ವ್ಯಥೆ ಕೊಡ್ತದೆ ಕಥೆ. ವ್ಯಥೆ ದೂರ ಮಾಡಿ ಸಂಸಾರ ರೋಗ ಪರಿಹರಿಸುವ ಒಂದೇ ಔಷಧ ಅಂದರೆ ಅದು ಕೃಷ್ಣನ ಕಥೆ ಅಂತ ಹೇಳ್ತಾರೆ. ಶ್ರೀ ಶುಕವಾಚ, ಕೃಷ್ಣನ ಕಥೆ ಬಗ್ಗೆ ಆ ಅಪೇಕ್ಷೆ ಆಸ್ಥೆ ತೋರಿಸ್ತಾ ಇದ್ದಿ. ಬಹಳ ಚೆನ್ನಾಗಿದೆ ಕೃಷ್ಣನ ಕಥೆ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ ವೈ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ಕೃಷ್ಣನ ಕಥೆಯನ್ನು ಆಯೋಜನೆ ಮಾಡಿದರೆ, ಹೇಳಿದರೆ, ಕೇಳಿದರೆ ಆ ಮೂವರೂ ಪವಿತ್ರ ಆಗ್ತಾರೆ. ಗಂಗೆಯಂತೆ, ಗಂಗೆಯಲ್ಲಿ ಮುಳುಗಿದವರು, ಮುಳುಗಲಿಕ್ಕಾಗದೆ ಗಂಗೆಯನ್ನು ದೂರದಿಂದ ದರ್ಶನ ಮಾಡಿದವರು, ದರ್ಶನವೂ ಇಲ್ಲ ಮುಳುಗಲೂ ಇಲ್ಲ, ಮನೆಯಲ್ಲೇ ಗಂಗಾ ಗಂಗಾ ಅಂತ ಸ್ಮರಣೆ ಮಾಡಿದವರು, ಮೂವರೂ ಪವಿತ್ರ ಆಗ್ತಾರಲ್ಲ. ದೇವರ ಪಾದೋದಕ ಮೂವರನ್ನು ಹೇಗೆ ಪವಿತ್ರ ಮಾಡ್ತದೋ, ಕೃಷ್ಣನ ಕಥೆಯೂ ಕೂಡ ದೇವರ ಪಾದೋದಕದಂತೆ. ವಕ್ತಾರಂ ಪೃಚ್ಛಕಂ, ಯಾರು ಕೃಷ್ಣನ ಕಥೆ ಹೇಳ್ತಾನೋ, ಯಾರು ಕೃಷ್ಣನ ಕಥೆಯ ಬಗ್ಗೆ ಆಯೋಜನೆ ಮಾಡ್ತಾನೋ, ಕೃಷ್ಣನ ಕಥೆಯನ್ನು ಯಾರು ಕೇಳ್ತಾರೋ ಮೂವರೂ ಪವಿತ್ರ ಆಗ್ತಾರೆ.
28ನೇ ದ್ವಾಪರದ ಅಂತ್ಯದಲ್ಲಿ ಭೂಮಿ ಭಾರದಿಂದ ನಲುಗುತ್ತಾಳೆ. ಭೂಭಾರ ಆಗಿದೆ ಅಂತ ಹೇಳ್ತದೆ. ಭೂಭಾರ ಅಂದರೆ ಭೂಮಿಯ ಮೇಲೆ ಬಹಳಷ್ಟು ಅಧರ್ಮ ಮಾಡೋರು ಆದರು. ಎಲ್ಲಿ ನೋಡ್ತೀರಿ ಅಲ್ಲಿ ಸುಳ್ಳು, ಮೋಸ, ವಂಚನೆ, ಕಳ್ಳತನ ಇವರೇ ಜಾಸ್ತಿ ಆದರು. ಯಾಕೆ? ಇವರೆಲ್ಲ ಅಸುರರು. ಭೂಮಿಯಲ್ಲಿ ಅಲ್ಲಲ್ಲಿ ಹುಟ್ಟಿ ಧರ್ಮ ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ. ಸ್ವಾರ್ಥ ಮೆರಿತಾ ಇದ್ದಾರೆ. ಅದಕ್ಕೂ ಹಿನ್ನೆಲೆ ಇದೆ ಅಂತ ಹೇಳ್ತದೆ. ದೇವಾಸುರರ ಯುದ್ಧ ಆಗಿದೆ ಅಂತೆ ಒಮ್ಮೆ. ದೇವತೆಗಳೆಲ್ಲ ವಿಷ್ಣು ವಾಯುದೇವರ ಸಹಾಯದಿಂದ ಅಸುರರನ್ನು ಮಣಿಸಿಬಿಟ್ರು. ಎಷ್ಟು ಅವಮಾನ ಆಗಿದೆ ದೈತ್ಯರಿಗೆ ಅಂದರೆ, ಇದಕ್ಕೇನಾದರೂ ಪ್ರತೀಕಾರ ಮಾಡದೇ ಇದ್ದರೆ ಸಮಾಧಾನ ಇಲ್ಲ ನಮಗೆ ಅಂತ ದೊಡ್ಡ ಸಭೆ ಸೇರಿ ಎಲ್ಲ ಅಸುರರು ಸಭೆ ಒಳಗೆ ನಿರ್ಧಾರ ತಗೊಂಡ್ರು. ನಾವು ದೇವಲೋಕದಲ್ಲಿದ್ದ ದೇವತೆಗಳ ಜೊತೆ ಯುದ್ಧ ಮಾಡಲಿಕ್ಕೆ ಹೋದಾಗೆಲ್ಲ ವಿಷ್ಣು ವಾಯು ಇವರಿಬ್ಬರು ಸೇರಿ ನಮ್ಮನ್ನು ಥಳಿಸ್ತಾರೆ, ನಮ್ಮನ್ನು ಇಲ್ಲ ಅಂತ ಅನ್ನಿಸ್ತಾರೆ, ದುರ್ಬಲರನ್ನು ಮಾಡ್ತಾರೆ. ಈ ಬಾರಿ ಹಾಗೆ ಮಾಡೋದು ಬೇಡ, ಭೂಮಿಯಲ್ಲಿ ಹುಟ್ಟಿಬಿಡೋಣ ಅಂತ ಯೋಚನೆ ಮಾಡಿದ್ರಂತೆ. ಭೂಮಿಯಲ್ಲಿ ರಾಜಕುಮಾರರ ಮನೆಯಲ್ಲಿ ಹುಟ್ಟೋಣ. ಅಲ್ಲಿಗೆ ದೇವತೆಗಳು ದೇವರು ವಿಷ್ಣು ವಾಯು ಬರಲಾರರು. ಬಂದರೆ ಒಂದು ವೇಳೆ ಶಿವ ಹಾಗೂ ಬ್ರಹ್ಮನ ವರದಿಂದ ನಾವು ಅವಧ್ಯರಾಗಿರೋಣ, ಅಲ್ಲಿಗೆ ದೇವತೆಗಳು ಬಂದರೆ ಅಲ್ಲಿಯೂ ಅವರನ್ನು ಥಳಿಸೋಣ ಅಂತ ಯೋಚನೆ ಮಾಡಿದ್ರಂತೆ. ಇದು ಸಭೆಯಲ್ಲಿ ತಗೊಂಡ ನಿರ್ಧಾರ. ಮೇಲ್ಮನೆ ಸಭೆ ಅಂತ ನಡೀತಿರ್ತದಲ್ಲ ಆಗಾಗ ಹಾಗೆ ಮೇಲ್ಮನೆ ಸಭೆಯಲ್ಲಿ ತಗೊಂಡ ನಿರ್ಧಾರ. ಎಲ್ಲೆಲ್ಲಿ ಹುಟ್ಟಬೇಕು, ಯಾರ್ಯಾರ ಮನೆಯಲ್ಲಿ ಬರಬೇಕು ಅಂತ ಯೋಚನೆ ಮಾಡಿದರು. ತಾವೇ ಸಭೆ ಒಳಗೆ ನಿರ್ಣಯ ಮಾಡಿದಂತೆ ಒಬ್ಬ ಮಗಧ ದೇಶದಲ್ಲಿ ಹುಟ್ಟೋದು, ಒಬ್ಬ ಯಾದವ ವಂಶದಲ್ಲಿ ಮಥುರಾ ಪಟ್ಟಣದಲ್ಲಿ ಬರೋದು, ಒಬ್ಬ ಹಸ್ತಿನಾವತಿಯಲ್ಲಿ, ಇನ್ನೊಬ್ಬ ಕಾಶಿಯಲ್ಲಿ, ಮತ್ತೊಬ್ಬ ಶೃಗಾಲ ಅಂದರೆ ಕೊಲ್ಹಾಪುರ ಅಂತಿದೆ ಅಲ್ಲಿ. ಹೀಗೆ ಒಬ್ಬೊಬ್ಬ ಅಸುರರು ಒಂದೊಂದು ಸ್ಥಳವನ್ನು, ಭಾರತದೊಳಗಿರುವ ಸುತ್ತಮುತ್ತಲಿನ ರಾಜ್ಯ, ಆ ರಾಜಕುಮಾರರಾಗಿ ಹುಟ್ಟಿ ಎಲ್ಲ ಅಧಿಕಾರ ತಮ್ಮ ತೆಕ್ಕೆಯಲ್ಲಿ ಇಟ್ಟುಕೊಂಡು ಎಲ್ಲ ಪ್ರಜೆಗಳನ್ನು ಧರ್ಮದಿಂದ ಇರೋ ಹಾಗಿಲ್ಲ. ಇನ್ನು ನಾವು ಹೇಳಿದ್ದೇ ಧರ್ಮ, ನಾವು ಮಾಡಿದ್ದೇ ಸಂವಿಧಾನ, ನಾವು ಆಡಿದ್ದೇ ಆಟ, ಹೀಗೆ ಮಾಡಬೇಕು ಅಂತ ನಿರ್ಧಾರ ತಗೊಂಡ್ರಂತೆ. ಇದರ ಬಗ್ಗೆ ಸೂಕ್ಷ್ಮವಾಗಿರುವ ವಿಷಯಗಳನ್ನು ಭಗವತ್ಪಾದರು ಸ್ಪಷ್ಟಪಡಿಸಿ ಹೇಳ್ತಾರೆ. ಮಗಧ ದೇಶ ಅಂತ, ಬೃಹದ್ರಥ ಅಂತ ಒಬ್ಬ ರಾಜ, ಅವನ ಮಗನಾಗಿ ಜರಾಸಂಧ ಹುಟ್ಟಿದ್ದಂತೆ. ವಿಪ್ರಚಿತ್ತಿ ಅಂತ ಅಸುರ, ಹಿರಣ್ಯಕಶಿಪುಗಳ ಕಾಲದಲ್ಲಿ ಇದ್ದವನು ವಿಪ್ರಚಿತ್ತಿ. ದೇವಾಸುರ ಯುದ್ಧದಲ್ಲಿ ಭೀಮನಿಂದ ಅಂದರೆ ವಾಯುವಿನಿಂದ ಥಳಿತ ಸತ್ತಿದ್ದ, ಬಹಳ ದುಃಖಪಟ್ಟಿದ್ದ ಗದಾಪ್ರಹಾರದಿಂದ. ವಾಯುವಿನ ಮೇಲೆ ದ್ವೇಷದಿಂದ ಮಗಧ ದೇಶದಲ್ಲಿ ಬೃಹದ್ರಥನ ಮಗನಾಗಿ ಜರಾಸಂಧ ಅಂತಾಗಿ ಬಂದಂತೆ. ಮುಗೀತಲ್ಲಿಗೆ ಮಗಧ ದೇಶ ಅಂದರೆ ಇವತ್ತು ಭಾರತದಲ್ಲಿ ಬಿಹಾರ ಪ್ರಾಂತ, ಅದೆಲ್ಲ ಅವತ್ತು ಮಗಧ ಅಂತಾಗಿತ್ತಂತೆ. ಹಾಗೆ ಕೊಲ್ಹಾಪುರದಲ್ಲಿ ಒಬ್ಬ ರಾಜ, ಅವರ ಮನೆಗೆ ವಸುದೇವ ಹೋಗಿದ್ದಾನೆ, ಯಾದವ ವಸುದೇವ. ಅವನಿಗೆ ಗಂಡು ಸಂತತಿ ಆಗಿರಲಿಲ್ಲ. ರಾಜನಿಗೆ ವಸುದೇವನಿಗೆ ಕನ್ಯಾದಾನ ಮಾಡಿ, ನನಗೊಂದು ಗಂಡು ಸಂತತಿ ಆಗುವ ಹಾಗೆ ಮಾಡು, ಗಂಡಾದರೆ ನನಗೇ ಕೊಡಬೇಕು ಅಂತ ಹೇಳಿದ್ದ ಪುತ್ರಿಕಾ ನ್ಯಾಯದಿಂದ. ಆಗಲಿಂದ ಅವನೊಳಗೊಬ್ಬ ರಾಕ್ಷಸ ಹುಟ್ಟಿದ, ಶೃಗಾಲ ಅಂತ ಅವನ ಹೆಸರು, ದೈತ್ಯ ಅವನು. ಹೀಗೆ ಕಾಶಿ ಪಟ್ಟಣದಲ್ಲಿ ಪೌಂಡ್ರಕ ಅಂತ ಮತ್ತೊಬ್ಬ ಹುಟ್ಟಿದ. ಹಿಂದೆ ವೇನ ಅಂತ ಒಬ್ಬ ರಾಕ್ಷಸ. ಕಾಲನೇಮಿ ಅಂತ ಹಿರಣ್ಯಾಕ್ಷನ ಮಗ ಕಾಲನೇಮಿ, ಅವನು ಯಾದವರ ಮನೆಯಲ್ಲಿ ಹುಟ್ಟಿ ಬಂದ, ಅವನೇ ಕಂಸ ಅಂತಾಗಿದ್ದ. ಇನ್ನು ಕಲಿಯುಗದ ಕಲಿ, ಮುಂದೆ ಈಗ ನಡೀತಾ ಇರೋದು ಕಲಿಯುಗ. 28ನೇ ದ್ವಾಪರದಲ್ಲಿ ಕಲಿ ಗಾಂಧಾರಿಯ ಮಗನಾಗಿ ದುರ್ಯೋಧನ ಅಂತಾಗಿ ಹುಟ್ಟಿ ಬಂದ. ರಾಮಾಯಣ ಕಾಲದ ಇಂದ್ರಜಿತ್, ರಾವಣರ ಯುದ್ಧ ಘೋರವಾಗಿ ನಡೆದಾಗ ಸತ್ತಿದ್ದ, ಅವನೇ ದುಶ್ಯಾಸನ ಅಂತಾಗಿ ಹುಟ್ಟಿ ಬಂದ.
ಇಲ್ವಲ ಅಂತ, ವಾತಾಪಿ ಇಲ್ವಲ ಅಂತ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಾಲದಲ್ಲಿ ಇದ್ದ. ಹಿರಣ್ಯಕಶಿಪುವಿನ ಭೃತ್ಯ. ಅವನು ವಿದರ್ಭ ದೇಶದಲ್ಲಿ ರುಗ್ಮಿಣಿಯ ಸಹೋದರನಾಗಿ ರುಗ್ಮಿ ಅಂತಾಗಿ ಹುಟ್ಟಿದ. ಕಂದಹಾರ್ ಅಂತ ಗಾಂಧಾರ ದೇಶದಲ್ಲಿ ಈ ದ್ವಾಪರ ಅನ್ನೋ ಹೆಸರಿನ ಒಬ್ಬ ಅಸುರನೂ ಇದ್ದಾನೆ. ಬರೀ ಯುಗದ ಹೆಸರಲ್ಲ ಅದು. ದ್ವಾಪರ ಅಂತ ಯುಗಕ್ಕೆ ಹೆಸರಿದೆ ನಿಜ. ದ್ವಾಪರ ಅಂತ ಒಬ್ಬ ದೈತ್ಯ, ಅವನು ದ್ವಾಪರ ರಾವ್ ಅಂತ ಕರಿತಿದ್ರು ಅನ್ನಿಸ್ತದೆ. ಆ ದೈತ್ಯನೇ ನಾಸ್ತಿಕ. ಅವನು ಗಾಂಧಾರ ದೇಶದಲ್ಲಿ ಹುಟ್ಟಿ ಬಂದ. ಗಾಂಧಾರ ದೇಶದಲ್ಲಿ ಹುಟ್ಟಿದ ಶಕುನಿ ಅಂತ ನಾಮಕರಣ ಮಾಡಿದ್ರು ಅವನಿಗೆ. ಹೀಗೆ ಅಲ್ಲಲ್ಲಿ ರಾಷ್ಟ್ರಮಟ್ಟದ ಭೂಗಳ್ಳರು ಅಂತ ಕರೀತಾರೆ ಇವರಿಗೆಲ್ಲ. ಇದು ಬರೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದ ಭೂಗಳ್ಳರು ಇದ್ದಂಗೆ ಭೂಗತ ದೊರೆಗಳು ಇವರೆಲ್ಲ ಆ ಕಾಲದಲ್ಲಿ. ಹಿಮಾಲಯ ಪ್ರಾಂತದಲ್ಲಿ ಪ್ರಾಗ್ಜ್ಯೋತಿಷ ಅಂತ ಒಂದು ಪಟ್ಟಣ. ಆ ಪ್ರಾಗ್ಜ್ಯೋತಿಷ ಪಟ್ಟಣವನ್ನು ತನ್ನದು ಅಂತ ಮಾಡಿಕೊಂಡು ಸುತ್ತಲೂ ಜಲದುರ್ಗ, ಶಸ್ತ್ರದುರ್ಗ, ಗಿರಿದುರ್ಗಗಳಿಂದ ಒಳಗಡೆ ಒಬ್ಬ ರಾಕ್ಷಸ ಆಳ್ತಾ ಇದ್ದ. ಹಿಂದೆ ಭಗವಂತ ವರಾಹನಾದಾಗ ಭೂಮಿಯನ್ನು ಕಕ್ಷೆಗೆ ನಿಲ್ಲಿಸಿದ ಮೇಲೆ ಭೂದೇವಿಯಲ್ಲಿ ಒಬ್ಬ ಮಗನನ್ನು ಪಡೆದಿದ್ದ. ಲಕ್ಷ್ಮಿಯ ಮಗನಲ್ಲ, ಭೂ ಅಂತ ಧರಾದೇವಿ, ಅವಳಲ್ಲಿ ಹುಟ್ಟಿದಂಥ ರಾಕ್ಷಸ. ಅವನಿಗೆ ನರಕ ಅಂತ ಹೆಸರಿತ್ತು. ಅವನು ಪ್ರಾಗ್ಜ್ಯೋತಿಷ ಪಟ್ಟಣವನ್ನು ಆಳ್ತಾ ಇದ್ದ. ನರಕನಿಗೂ ಜರಾಸಂಧನಿಗೂ ಒಳ ಒಪ್ಪಂದ ಆಗಿತ್ತು. ಜರಾಸಂಧನ್ ಕಂಡ್ರೆ ನರಕ, ನರಕನ್ ಕಂಡ್ರೆ ಜರಾಸಂಧ, ಭಾರೀ ಸ್ನೇಹಿತರಂತೆ. ಇವರು ಈ ರೀತಿ ಭೂಮಿಯನ್ನು ಆಳ್ತಾ ಭೂಭಾರರಾಗಿದ್ದರು. ಹಿಂದೆ ರಾವಣ ಸೀತೆಯನ್ನು ಅಪಹರಿಸಿದ್ರಿಂದ ರಾಮನಿಂದ ಥಳಿತಗೊಂಡಿದ್ದ. ಅವನೇ ಭೂಮಿಯಲ್ಲಿ ದ್ವಾಪರ ಯುಗದೊಳಗೆ ಶಿಶುಪಾಲ ಅಂತಾಗಿ ಹುಟ್ಟಿದ, ಛೇದಿ ದೇಶದ ರಾಜನ ಮಗನಾಗಿ. ಛೇದಿ ದೇಶದ ರಾಜನಿಗೂ ಜರಾಸಂಧನಿಗೂ ಬಹಳ ಸ್ನೇಹ ಇದ್ದದ್ರಿಂದ ಛೇದಿ ದೇಶದ ರಾಜ ತನ್ನ ಮಗನನ್ನು ಜರಾಸಂಧನಿಗೆ ಬೆಳೆಸ್ಲಿಕ್ಕೆ ಕೊಟ್ಬಿಟ್ಟೆ. ಜರಾಸಂಧ ಶಿಶುವಾದಾಗಿಂದ ನಾನೇ ಬೆಳೆಸಿದ್ದೇನೆ ಅಂತ ಅವನಿಗೆ ಶಿಶುಪಾಲ ಅಂತ ಹೆಸರಿಟ್ಟಿದ್ದ. ಅದು ಹೆಸರು, ಅದು ನೌನಲ್ಲ. ಅದು ಶಿಶುಪಾಲ ಅನ್ನೋದು ಹೆಸರ, ನಾಮವಾಚಕ ಪದನ ಅದು. ಜರಾಸಂಧ ನಾ ಬೆಳೆಸಿದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕೆ ಆ ರಾವಣನಿಗೆ ಶಿಶುಪಾಲ ಅಂತ ನಾಮಕರಣ ಮಾಡಿದ. ಹೀಗೆ ಹಿಂದೆ ಕುಂಭಕರ್ಣ, ಅವನು ಕೂಡ ಕೃಷ್ಣನ ಸೋದರತ್ತೆಯ ಮಕ್ಕಳಾಗಿ ದಂತವಕ್ತ್ರ ಅಂತಾಗಿ ಬಂದಿದ್ದಂತೆ. ಇಡೀ ಭಾರತ ದೇಶದಲ್ಲಿ ರಾಮಾಯಣ ಕಾಲದ ಕೆಲವು ಅಸುರರುಗಳು, ಅದಕ್ಕೂ ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಾಲದ ದೂತರುಗಳು ದೇವದಾನವರ ಯುದ್ಧದಲ್ಲಿ ಯಾರ್ಯಾರೆಲ್ಲ ಥಳಿಸಿದ್ರೋ, ಹೊಡೆತ ತಿಂದಿದ್ರೋ, ಒಂದೊಂದು ರೂಪದಿಂದ ಭೂಮಿಯಲ್ಲಿ ಹುಟ್ಟಿಬಿಟ್ರಂತೆ. ರಾಮಾಯಣದ ಕಾಲದ ತಾಟಕೆ, ಅವಳಿಗೆ ಸಮಾಧಾನ ಇರಲಿಲ್ಲ. ಅವಳು ಪುನಃ ಶಾಪದಿಂದ ಇದೇ ಮಥುರಾಪಟ್ಟಣದ ಕಂಸನ ಸಾಕುತಾಯಿಯಾಗಿ ಪೂತನೆಯಾಗಿ ಬಂದಿದ್ಲಂತೆ. ಅವಳು ಬೇರೆಯವಳಲ್ಲ, ತಾಟಕೆ. ಇವರೆಲ್ಲ ಭೂಮಿ ಮೇಲೆ ಸೇರಿ ದೊಡ್ಡ ದೊಡ್ಡ ಅಧಿಕಾರವನ್ನು ಹಿಡಿದು ಎಲ್ಲೆಲ್ಲಿ ಅಧರ್ಮ ಮಾಡಬೇಕು, ಧರ್ಮ ಹೇಗೆ ಕೆಡಿಸ್ಬೇಕು, ಗೋವುಗಳನ್ನು ಹೇಗೆ ನಾಶ ಮಾಡಬೇಕು, ವೇದಗಳನ್ನು ಹೇಗೆ ಕೆಡಿಸ್ಬೇಕು ಎಲ್ಲ ಸಂಚು ರೂಪಿಸಿ ಅದು ತಕ್ಕಂತೆ ಮಾಡಿಕೊಂಡು ಬಂದರು. ಇಷ್ಟೆಲ್ಲ ಆದರೆ ಮತ್ತು ಭೂಮಿ ಏನಾಗಬೇಡ ಪಾಪ. ಅದಕ್ಕೆ ಭಾಗವತ ಭೂಮಿ ದುಃಖಿತಳಾಗಿ ಗೋರೂಪಳಾಗಿ ಭಗವಂತನ ಬಳಿಗೆ ಬಂದಳು ಪ್ರಾರ್ಥನೆ ಮಾಡಲಿಕ್ಕೆ ಅಂತ ವಿವರಣೆ ಮಾಡ್ತದೆ. ಸುಮ್ಮನೆ ಭೂಮಿ ಗೋರೂಪಳಾಗಿ ಪ್ರಾರ್ಥಿಸ್ಲಿಕ್ಕೆ ಹೋದದ್ದಲ್ಲ. ಬ್ರಹ್ಮರುದ್ರರನ್ನು ಕರ್ಕೊಂಡು ಭೂದೇವಿ ಕ್ಷೀರ ಸಮುದ್ರದ ಬಳಿಗೆ ಬಂದು ದೇವತೆಗಳ ಜೊತೆಗೆ ಭಗವಂತನನ್ನು ಸ್ತೋತ್ರ ಮಾಡ್ತಾಳೆ. ಸ್ವಾಮಿ, ನೀನೇ ಬಂದು ಭೂಭಾರ ಹರಣ ಮಾಡು, ನಿನ್ನಿಂದ ಮಾತ್ರ ಸಾಧ್ಯ. ಶಿವವರ ಬ್ರಹ್ಮವರದಿಂದ ಅವಧ್ಯರಾಗಿ ಮದೋನ್ಮತ್ತರಾಗಿ ರಾಕ್ಷಸರು ಬೆಳೆದಿದ್ದಾರೆ. ಎಲ್ಲ ಧರ್ಮ ನಾಶ ಆಗ್ತಾ ಇದೆ. ಧರ್ಮದ ನಾಶ ಇದು ಬಹಳ ನೋವು ಉಂಟು ಮಾಡ್ತದೆ ಅಂತ ಹೇಳಿದಾಗ ದೇವರು ಅಭಯ ನೀಡಿದ. ನಾರಾಯಣ ವಸುದೇವ ದೇವಕಿಯನ್ನು ನಿಮಿತ್ತ ಮಾಡಿಕೊಂಡು ನಾನು ಅವತಾರ ಮಾಡ್ತೇನೆ. ನನ್ನ ಅವತಾರಕ್ಕಿಂತ ಮೊದಲು, ನನ್ನ ಅವತಾರದ ನಂತರ ಕೆಲವು ದೇವತೆಗಳೂ ಭೂಮಿಯಲ್ಲಿ ಅವತರಿಸಲಿ ಅಂತ ದೇವತೆಗಳಿಗೆ ಆದೇಶ ಮಾಡಿದ. ಘೋರವಾದ ಯುದ್ಧ ನಡೀಲಿಕ್ಕಿದೆ, ಧರ್ಮದ ಸ್ಥಾಪನೆ ಆಗಬೇಕು, ರಾಕ್ಷಸರ ನಾಶ ಆಗಬೇಕು. ಜಾತಃ ಕಂಸವಧಾರ್ಥಾಯ ಭೂಭಾರೋ ತಾರಣಾಯ ಚ, ಎಲ್ಲ ನಡಿಬೇಕು ಅಂತ ಹೇಳಿ ಭಗವಂತ ಆದೇಶ ಮಾಡಿದ. ಇದು ದ್ವಾಪರದ ಅಂತ್ಯದಲ್ಲಿ ಶ್ರೀಕೃಷ್ಣಾವತಾರಕ್ಕೆ ಪೂರ್ವದಲ್ಲಿ ನಡೆದ ಘಟನೆ ಅಂತ ಭಾಗವತ ವಿವರಣೆ ಮಾಡ್ತದೆ.
ಅದೇ ನಾರಾಯಣ ದೇವತೆಗಳಿಗೆ ಕೊಟ್ಟ, ಭೂಮಿಗೆ ಕೊಟ್ಟ ಆಶ್ವಾಸನೆಯಂತೆ ವಸುದೇವ ದೇವಕಿಯರನ್ನು ನಿಮಿತ್ತ ಮಾಡಿ ಲೋಕ ವಿಡಂಬನೆ ಮಾಡ್ತಾ, ಲೋಕವನ್ನು ಅನುಕರಣೆನೂ ಮಾಡ್ತಾನೆ, ದುರ್ಜನರನ್ನು ಮೋಹನೂ ಮಾಡ್ತಾನೆ. ದೇವಕಿಯ ಗರ್ಭದಲ್ಲಿ 8ನೇಯವನಾಗಿ ಅವನು ಅವತಾರ ಮಾಡಿದ. ಬಹಳ ವಿಶೇಷ ಕೃಷ್ಣಾವತಾರ. ಅವತರಿಸಿದ ಕೃಷ್ಣನ ಧ್ಯಾನ ದಿನಾ ಮಾಡಬೇಕು ನಾವೆಲ್ಲ. ಭಾದ್ರಪದದಲ್ಲಿಯೂ ಕೃಷ್ಣಾಷ್ಟಮಿ, ಶ್ರಾವಣದಲ್ಲಿಯೂ ಕೃಷ್ಣಾಷ್ಟಮಿ. ಹಾಗಾಗಿ ಈಗಲೂ ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಶ್ರಾವಣದಲ್ಲಿಯೂ ಕೃಷ್ಣಾಷ್ಟಮಿ. ನಮ್ಮ ಭಾಗ್ಯ. ಕೃಷ್ಣನ ಸ್ಮರಣೆ ಯಾವಾಗಲೂ ಮಾಡಬೇಕು. ಅದರಲ್ಲಿಯೂ ಅವನ ಜನ್ಮತಿಥಿಗಳನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅಂತದೆ. ಭಾಗವತ ಅನಾಯಾಸೇನ ಭಾದ್ರಪದದಲ್ಲಿ ನಡೀತಾ ಇದೆ. ಶ್ರೀಕೃಷ್ಣನ ವಿಶೇಷ ಜನ್ಮ ನಕ್ಷತ್ರ ತಿಥಿಗಳನ್ನು ಸ್ಮರಣೆ ಮಾಡಿಕೊಂಡು ಮಾಡಬೇಕು. ಹೇಗಿದ್ದ ಕೃಷ್ಣ ಅಂತ ಭಾಗವತ ಹೇಳ್ತದೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮಕಾಂಚ್ಯಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಅದ್ಭುತ ಬಾಲರೂಪ, ಅಪ್ರಾಕೃತನಾದ ಶ್ರೀಹರಿ ಕಣ್ಣರಳಿಸಿದಾನೆ ಕಮಲದಂತೆ. ಕುತ್ತಿಗೆಗೆ ಕೌಸ್ತುಭ ಮಣಿ, ಗುಂಗುರು ಗುಂಗುರು ದಟ್ಟ ನೀಳವಾದ ಕೂದಲುಗಳು, ಕಿರೀಟ ಧರಿಸಿದ, ಕೈಗಳಿಗೆ ಕಡಗಗಳನ್ನು ಧರಿಸಿದ್ದಾನೆ, ಕಾಲಿಗೆ ಗೆಜ್ಜೆ ಹಾಲ್ಗಡಗ, ಪೀತಾಂಬರ ಹುಟ್ಟಿದ್ದಾನೆ, ಶಂಖ ಗದ ಆಯುಧಗಳನ್ನು ಧರಿಸಿ ಚತುರ್ಭುಜನಾಗಿ ಅವತಾರ ಮಾಡಿದ್ದಾನೆ. ಕುತ್ತಿಗೆಯಲ್ಲಿ ಹಾರ. ಇವುಗಳನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು. ದಟ್ಟವಾದ ಮೋಡಗಳಲ್ಲಿರುವ ಬಣ್ಣವೇ ಕೃಷ್ಣನ ಮೈಬಣ್ಣ ಆಗಿತ್ತು. ಭಾಗವತ ಅದನ್ನು ಸ್ಪಷ್ಟಪಡಿಸಿದೆ. ಸಾಂದ್ರ ಪಯೋಧ ಸೌಭಗಂ, ನಿಬಿಡವಾದ ಮೋಡಗಳು ಆಕಾಶದಲ್ಲಿ ತುಂಬಿದಾಗ ಯಾವ ಬಣ್ಣ ಇರ್ತದೋ ಕೃಷ್ಣನ ಬಣ್ಣ ಅದಾಗಿತ್ತಂತೆ. ಅಂಥ ಮೈಬಣ್ಣ. ಸಾಂದ್ರ ಪಯೋಧ ಸೌಭಗಂ ಶ್ರೀವತ್ಸ ಲಕ್ಷ್ಮಂ, ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಗಲಶೋಭಿ ಕೌಸ್ತುಭಂ, ಕುತ್ತಿಗೆಯಲ್ಲಿ 12 ಸೂರ್ಯರ ಪ್ರಭೆ ಕೌಸ್ತುಭ ಮಣಿ ಇದೆ. ಅಂಥ ಕೃಷ್ಣನನ್ನು ವಸುದೇವ ಪ್ರತ್ಯಕ್ಷೀಕರಿಸಿದ. ದೇವಕಿ ಗರ್ಭ ನಿಮಿತ್ತ ಅಷ್ಟೇ. ಕಂಬದಿಂದ ಬಂದ ನರಸಿಂಹನಿಗೆ ಅಪ್ಪ ಅಮ್ಮ ಇದ್ದಾರೆಯೇ? ದೇವಕಿ ಗರ್ಭವು ಕಂಬದಂತೆ. ಅವನಿಗೆ ಜನ್ಮ ಇಲ್ಲ, ಅವನಿಗೆ ಮರಣ ಇಲ್ಲ. ನಮ್ಮ ನಿಮ್ಮಂತೆ ಪಾಂಚಭೌತಿಕವಾದ ದೇಹ ಅವಂದಲ್ಲ, ಅದು ಚಿನ್ಮಯವಾದ ದೇಹ, ಸಾಕಾರ. ಆ ಭಗವಂತನ ದೇಹ ಪ್ರಕಾಶರೂಪ. ಆ ರೂಪವನ್ನು ಕಣ್ತುಂಬ ನೋಡಿದ್ದಾನಂತೆ ವಸುದೇವ. ಏನು ಆನಂದಪಟ್ಟ. ಇಂಥ ರೂಪವನ್ನು ಕೃಷ್ಣನ ಭಕ್ತರು ಬೆಳಗ್ಗೆ ಎದ್ದು ಕೂಡಲೇ ಧ್ಯಾನ ಮಾಡಬೇಕಂತೆ. ಈ ರೂಪ ಯಾರು ರೂಪ ಧ್ಯಾನ ಮಾಡ್ತಾರೆ ಅವರ ಎಲ್ಲ ಕಷ್ಟಗಳನ್ನು ಕಳೀತಾನೆ. ಅಂಥ ಕೃಷ್ಣಾವತಾರದ ಸಂದರ್ಭವನ್ನು ಭಾಗವತ ವರ್ಣನೆ ಮಾಡುತ್ತದೆ. ಉತ್ಸವ ಪ್ರಾರಂಭ ಆಗಿದೆ. ಹಾಗಾಗಿ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಾಳೆ ವಿಸ್ತಾರವಾಗಿ ಕೃಷ್ಣನ ಕಥೆ